ಏನು ಅರಿಯದ ಈ ಮೂಢನನು ಹೇಗೆ ಉದ್ಧರಿಸಿದೆ ದೇವಾ. ಯಾವ ಭಾಷೆಗೂ ಸಿಲುಕದ ಭಾಷೆಯ, ಯಾವ ಭಾಷೆಗೂ ಸಿಲುಕದ ಭಾಷೆಯ ಕಲಿಸಿದೆ ನೀ ನನಗೆ ದೇವಾ. ನಿನಗೆ ಶರಣು ದೇವಾ, ನಿನಗೆ ಶರಣು. ಧನ್ಯವಾದ. ಗುರುವಿಗೆ ಶರಣಾಗುತ್ತಾ ಪ್ರಾರ್ಥನೆಯನ್ನು ಸಲ್ಲಿಸಿದ ಕುಮಾರಿ ಧನ್ವಿ ಹೆಬ್ಬಾರ್ಗೆ ಧನ್ಯವಾದಗಳು. ಇದೀಗ ಪರಮ ಪೂಜ್ಯರ ಬಿರುದಾವಳಿಯ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದೀಗ ಪರಮ ಪೂಜ್ಯರ ಬಿರುದಾವಳಿ. ಈ ಬಿರುದಾವಳಿ ಹೇಳುವ ಸಂದರ್ಭದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಎಲ್ಲೆಲ್ಲಿ ಇರ್ತೀರೋ ಅಲ್ಲೆಲ್ಲಿ ಎದ್ದು ನಿಂತು ಪರಮ ಪೂಜ್ಯರಿಗೆ ಗೌರವವನ್ನ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅಶ್ವಿನಿ. ಕೇಳಿಸ್ತಿಲ್ವಾ? ಇಲ್ಲಮ್ಮ. ಒಂದ್ ನಿಮಿಷ. ಪರಮಹಂಸ ಪರಿವ್ರಾಜಕಾಚಾರ್ಯ ವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೇಣ ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ನಿಷ್ಠ ತಪಶ್ಚಕ್ರವರ್ತಿ ಅನಾದ್ಯ ವಿಚ್ಛಿನ್ನ ಶ್ರೀ ಶಂಕರಾಚಾರ್ಯ ಗುರು ಪರಂಪರಾ ಪ್ರಾಪ್ತ ಸಕಲ ನಿಗಮಾಗಮ ಸಾರ ಹೃದಯ ಸಾಂಖ್ಯತ್ರಯ ಪ್ರತಿಪಾದಕ ವೈದಿಕ ಮಾರ್ಗ ಪ್ರವರ್ತಕ ವ್ಯಾಖ್ಯಾನ ಗುರು ಸಿಂಹಾಸನಾರೂಢ ತುಂಗಭದ್ರಾ ತೀರ ದಕ್ಷಾಶ್ರಮ ವಾಸ ಹರಿಹರಪುರವರಾಧೀಶ್ವರ ಶ್ರೀ ಆದಿಶಂಕರಾಚಾರ್ಯ ಶ್ರೀ ಶಾರದಾ ಲಕ್ಷ್ಮೀಂದ್ರ ಸಿಂಹ ಪಾದ ಪದ್ಮಾರಾಧಕ ಶ್ರೀ ಸ್ವಯಂ ಪ್ರಕಾಶಾಭಿನವ ರಾಮಾನಂದ ಸರಸ್ವತಿ ಗುರು ಕರಕಮಲ ಸಂಜಾತ ಹರಿಹರಪುರ ದಿವ್ಯ ಕ್ಷೇತ್ರ ಪುನರ್ನಿರ್ಮಾಣ ದಕ್ಷ ಪರಮ ಪೂಜ್ಯ ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿನಾ ಚರಣಾರವಿಂದಯೋಃ ಸಾಷ್ಟಾಂಗ ಪ್ರಣಾಮಾನ್ ಸಮರ್ಪಯಾಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ತ್ಯಾಗಮೂರ್ತಿಂ ತಪೋನಿಷ್ಠಂ ಶಾರದಾರ್ಚನ ತತ್ಪರಂ ಸಚ್ಚಿದಾನಂದ ಯೋಗೀಂದ್ರಂ ಪ್ರತ್ಯಹಂ ಪ್ರಣಮಾಮ್ಯಹಂ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವಂದೇ ಗುರುಣಾಂ ಚರಣಾರವಿಂದೇ
ಸಂದರ್ಶಿತ ಸ್ವಾತ್ಮಸುಖಾವಬೋಧೆ ಜನಸ್ಯ ಯೇಜಾಂಗಲಿಕಾಯಮಾನೆ ಸಂಸಾರ ಹಾಲಾಹಲ ಮೋಹ ಶಾಂತ್ಯೈ. ಶ್ರೀ ಗುರು ಚರಣಾರವಿಂದಾಭ್ಯಾಂ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಪರಮ ಪೂಜ್ಯರ ಆಪ್ತ ಕಾರ್ಯದರ್ಶಿಗಳಾದ ವೇದಬ್ರಹ್ಮಶ್ರೀ ರಘುನಾಥ ಶಾಸ್ತ್ರಿಗಳವರ ಕಂಠಸಿರಿಯಲ್ಲಿ ನಾವು ಇದುವರೆಗೂ ಬಿರುದಾವಳಿಯನ್ನ ಕೇಳಿದ್ದೀವಿ. ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸಿಕೊಡ್ತಾ ಇಂದಿನ ಉಪನ್ಯಾಸ ಕಾರ್ಯಕ್ರಮ ನಡೆಸಿಕೊಡಕ್ಕೆ ಶ್ರೀಮತಿ ಡಾಕ್ಟರ್ ಗೀತಾ ರಮೇಶ್ ರವರು ನಮ್ಮ ಜೊತೆಗಿದ್ದಾರೆ. ಮೊದಲು ಅವರ ಒಂದು ಕಿರು ಪರಿಚಯವನ್ನ ಮಾಡಿಕೊಂಡು ನಂತರ ಕಾರ್ಯಕ್ರಮ ಶುರು ಮಾಡೋಣ. ಶ್ರೀಮತಿ ಡಾಕ್ಟರ್ ಗೀತಾ ರಮೇಶ್ ರವರು ಗಣಿತ ವಿಷಯದಲ್ಲಿ MSc ಪದವೀಧರರು, ಜೊತೆಗೆ BEd ಮತ್ತು PhD ಪದವಿಯನ್ನ ಪಡೆದಿದ್ದು ಪ್ರಸ್ತುತ ಕರ್ನಾಟಕ ವಿಶ್ವವಿದ್ಯಾಲಯ ಹಾಗೂ ಕುವೆಂಪು ವಿಶ್ವವಿದ್ಯಾಲಯಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಶ್ರೀಯುತರಾದ BS ರಮೇಶ್ ಅವರೊಂದಿಗೆ ವಿವಾಹವಾಗಿ 2 ಮಕ್ಕಳೊಂದಿಗೆ ತುಂಬು ಜೀವನ ನಡೆಸ್ತಾ ಇರತಕ್ಕಂತಹ ಶ್ರೀಮತಿಯವರು ಅನೇಕ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಉಪನ್ಯಾಸ, ಹಾಗೆ ಶೃಂಗೇರಿ ಶಂಕರಮಠ, ರಾಮಕೃಷ್ಣ ಆಶ್ರಮದಂತಹ ಕಡೆ ಧಾರ್ಮಿಕ ಪ್ರವಚನ, ಅದಲ್ಲದೆ ಅನೇಕ ದೇವಸ್ಥಾನಗಳಲ್ಲಿ ಕೂಡ ಧಾರ್ಮಿಕ ಪ್ರವಚನವನ್ನು ಕೊಡ್ತಾ ಇದ್ದಾರೆ. ಹಾಗೆ ಭಕ್ತಿ ವಾಹಿನಿ ಹಾಗೆ ಚಂದನ ವಾಹಿನಿಗಳಲ್ಲಿ ಕೂಡ ಉಪನ್ಯಾಸ ಕಾರ್ಯಕ್ರಮ, ಜೊತೆಗೆ ಪ್ರಶ್ನೋತ್ತರದಂತಹ ಕಾರ್ಯಕ್ರಮ ಕೂಡ ನಡೆಸಿಕೊಟ್ಟಿರ್ತಾರೆ. ಜೊತೆಗೆ ಹಿಂದೂ ಸನಾತನ ಧರ್ಮದ ಬಗ್ಗೆ ಪುಸ್ತಕವನ್ನು ಕೂಡ ರಚಿಸಿರ್ತಾರೆ. ಕೇವಲ ಉಪನ್ಯಾಸಕರು ಮಾತ್ರ ಅಲ್ಲ, ಬರಹಗಾರರು ಕೂಡ ಆಗಿದ್ದಾರೆ. ಇಂತಹ ಮೇರು ವ್ಯಕ್ತಿತ್ವದ ಇವರಿಗೆ ಅನೇಕ ಪ್ರಶಸ್ತಿಗಳು ಸಂದಿದ್ದು ಆಸ್ಟ್ರೇಲಿಯಾದ ವಿಶ್ವವಿದ್ಯಾಲಯದಲ್ಲಿ ವಿಷಯ ಮಂಡನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿರುತ್ತೆ. ಹಾಗೆ ಅತ್ಯುತ್ತಮ ಗಣಿತ ಪ್ರಾಧ್ಯಾಪಕರಂತಹ ಒಂದು ಪ್ರಶಸ್ತಿ ಕೂಡ ಇವರಿಗೆ ಸಿಗುತ್ತೆ. ಹಾಗೆ ತಿರುಮಲ ತಿರುಪತಿ ದೇವಸ್ಥಾನದ ಪ್ರವಚನಕಾರರಾಗಿ ಇವರು ಆಯ್ಕೆಯಾಗಿದ್ದಾರೆ. ಹಾಗೆಯೇ ಯಾಜ್ಞವಲ್ಕಾಶ್ರಮದಿಂದ ಕಾಣ್ವಶ್ರೀ ಪ್ರಶಸ್ತಿಯನ್ನು ಕೂಡ ಇವರು ಪಡೆದಿರ್ತಾರೆ. ಇಂತಹ ಬಹುಶ್ರುತ ವಿದ್ವಾಂಸರಾದ ಡಾಕ್ಟರ್ ಗೀತಾ ರಮೇಶ್ ಅವರು ಇಂದು ನಮ್ಮೊಂದಿಗಿರೋದು ಬಹಳ ಸಂತೋಷದ ವಿಚಾರ. ಇವರಿಗೆ ಶ್ರೀಮಠದ ಪರವಾಗಿ ಹಾಗೂ ಈ ಜ್ಞಾನವಾಹಿನಿ ಚಾನೆಲ್ನ ಪರವಾಗಿ ಹಾಗೂ ಎಲ್ಲ ಶ್ರೋತೃಗಳ ಪರವಾಗಿ ಆದರದ ಹಾಗೂ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅಮ್ಮ. ಹಾಗೆ ಇಂದು ಯಾರೆಲ್ಲ ಶ್ರೋತೃಗಳಾಗಿ ಆಗಮಿಸಿದ್ರೆ ತಮಗೆಲ್ಲರೂ ಕೂಡ ಚಾನೆಲ್ನ ಪರವಾಗಿ ಶ್ರೀಮಠದ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ಡಾಕ್ಟರ್ ಗೀತಾ ರಮೇಶ್ ಅವರಿಗೆ ಸ್ವಾಗತವನ್ನ ಕೋರ್ತಾ ದಯವಿಟ್ಟು ತಮ್ಮ ಈ ಉಪನ್ಯಾಸ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈಗ 7:10, 8:10 ನಿಮಗೆ ಸಮಯ ಇರುತ್ತೆ ಅಮ್ಮ. ದಯವಿಟ್ಟು ನಿಮ್ಮ ಕಾರ್ಯಕ್ರಮನ ಶುರು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಗೀತಾ ಅವರೇ, ವಿಡಿಯೋ ಆನ್ ಮಾಡಿ, ಆಡಿಯೋ ಕೂಡ ಅನ್ಮ್ಯೂಟ್ ಮಾಡಿ. ಕೇಳಿಸ್ತಾ ಇಲ್ಲ ಗೀತಾ ಅವರೇ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ಹಾ, ಇವಾಗ ಕಾಣುತ್ತಾ ಮೇಡಮ್? ಇದು ನೀವು ಮೊಬೈಲ್ ಅಲ್ಲೇ ಮಾಡ್ಬೇಕು, ನಾನು ಲ್ಯಾಪ್ಟಾಪ್ ಇಟ್ಕೊಂಡಿದ್ದೆ. ಓಕೆ, ಅದು ಕನೆಕ್ಟ್ ಈಗ ಆಗ್ಬೇಕಷ್ಟೇ, ಕೇಳ್ತಾ ಇದೆಯಲ್ಲ? ಕನೆಕ್ಟ್ ಆಗ್ಬೇಕಷ್ಟೇನೆ. ಕನೆಕ್ಟ್ ಶುರು ಮಾಡಿ ಆಗ್ತಿದೆ, ಮೇಡಮ್. ಅದು ಕನೆಕ್ಟ್ ಆಗಿದ್ದೀನಿ. ಓಕೆ. ಆಯ್ತು. ಓಕೆ, ಎಲ್ಲರಿಗೂ ನಮಸ್ಕಾರ. ಆ, ಇವತ್ತು ನಾವು ಇವತ್ತು ಸಂಜೆ ಬಹಳ ಒಳ್ಳೆಯ ವಿಷಯವನ್ನ ಕುರಿತು ಚರ್ಚೆ ಮಾಡ್ತಾ ಇದೀವಿ, ಅಥವಾ ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದೀವಿ. ನಿಮ್ಗೆಲ್ಲ ವಿಷಯ ಗೊತ್ತಾಗಿದೆ. ನೆಮ್ಮದಿಯ ಬದುಕಿಗೆ ಬೇಕು ಭಕ್ತಿಯ ಬೆಳಕು ಅಂತ. ನೋಡಿ, ನಮಗೆಲ್ಲರಿಗೂ ಕೂಡ
ಜೀವನದಲ್ಲಿ ಏನ್ ಬೇಕು ಮೊದಲು ಅಂದ್ರೆ ಆನಂದ ಬೇಕು, ಆರೋಗ್ಯ ಬೇಕು, ನೆಮ್ಮದಿ ಬೇಕು. ಎಲ್ಲರೂ ಅದನ್ನ ಬಯಸ್ತೀವಿ ಅಲ್ವಾ? ಒಮ್ಮೆ ನಾವ್ ಒಂದ್ಸಲಿ ನಮ್ಮೆಲ್ಲ ಕುಟುಂಬದವರು ಹೆಬ್ಬೂರಿಗೆ ಹೋಗಿದ್ವಿ. ಹೆಬ್ಬೂರಲ್ಲಿ ಆಗ ಸ್ವಾಮೀಜಿಗಳಿದ್ರು, ಅವ್ರ ಹೆಸರು ಸೋಮಯಾಜಿ ಅಂತ. ಆಗ ನನ್ ಮಗ ಇನ್ನು ಪುಟ್ಟೋನು. ಆಗ ಅವ್ರು ಕೇಳಿದ್ರು, ಇಷ್ಟು ಪುಟ್ಟೋನಾಗಿದ್ಯಾ, ನೀನು ದೇವ್ರ ಹತ್ರ ಏನ್ ಕೇಳ್ಕೊತಿಯಪ್ಪ ಅಂತ. ಅವನು ಸುಮ್ನೆ ಮಿಕ ಅಂತ ನೋಡ್ತಾ ಇದ್ದ. ಅವ್ರು ಹೇಳಿದ್ರು. ಆ ನಂತರ ನಾವು ಸುಮ್ನೆ ಏನ್ ಹೇಳ್ತಾ ಇದಾರೆ ಸ್ವಾಮೀಜಿ ಕೇಳೋಣ ಅವ್ರನ್ನೇ ಅಂತ ಅವ್ರನ್ನೇ ಮುಖ ನೋಡ್ತಾ ಇದ್ವಿ. ಆಗ ಅವ್ರು ಹೇಳಿದ್ರು, ಮುಂದೆ ನೀನು ದೇವ್ರನ್ನ ಆನೆ ಕೇಳ್ಕೊಬೇಕಯ್ಯ ಅಂದ್ರು. ನಮಗೂ ಆಶ್ಚರ್ಯ ಆಯ್ತು, ಏನಂತ ಹೇಳ್ತಾ ಇದಾರೆ ಸ್ವಾಮೀಜಿ ಅಂತ. ಅವ್ರು ಅವಾಗ ಹೇಳಿದ್ರು, ನೋಡಪ್ಪ, ಆ ಅಂದ್ರೆ ಆನಂದ, ನೇ ಅಂದ್ರೆ ನೆಮ್ಮದಿ. ಇದನ್ನ ದೇವ್ರನ್ನ ಕೇಳ್ಕೊಬೇಕು ನೀನು. ಆನಂದ ನೆಮ್ಮದಿ ಜೀವನದಲ್ಲಿದ್ರೆ ಆಗ ಬದುಕು ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳಿದ್ರು. ಹೌದಲ್ವಾ? ನಮ್ಗೆಲ್ಲರಿಗೂ ಕೂಡ ಯಾವುದೇ ಒಂದು ವಿಷಯದಲ್ಲಿ ಆನಂದ ಬೇಕು, ಹಾಗೇನೆ ನಮ್ಮ ಜೀವನಕ್ಕೆ ಒಂದು ನೆಮ್ಮದಿಯೂ ಬೇಕು ಅಂತ ನಾವೆಲ್ಲ ಇಷ್ಟಪಡ್ತೀವಿ. ಯಾಕೆ ಇದು ಅಂದ್ರೆ ನಾವೆಲ್ಲರೂ ಕೂಡ ಆತ್ಮಸ್ವರೂಪಿಗಳು ಅಲ್ವಾ? ಆತ್ಮಸ್ವರೂಪಿಗಳಾದ್ರೆ ಸಚಿತ್ ಆನಂದ ಸ್ವರೂಪರು ನಾವು. ಆದ್ರೆ ಅದ್ ನಮ್ಗಿನ್ನೂ ಗೊತ್ತಾಗಿಲ್ಲ ಅಷ್ಟೇ. ಅದರಿಂದ ನಾವೆಲ್ಲರೂ ಆನಂದವನ್ನ ಹುಡುಕ್ತಾ ಹೋಗ್ತೀವಿ. ಇದನ್ನ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಬಹಳ ಚೆನ್ನಾಗಿ ಸಾಂಖ್ಯ ಯೋಗದಲ್ಲಿ ಹೇಳಿದ್ದಾನೆ. ಈ ಭಗವಂತನ ಹಾಡದು, ಭಗವದ್ಗೀತೆ ಅಂದ್ರೆ ಭಗವಂತನ ಹಾಡು. ಇದು ಎಲ್ಲ ಕಾಲದಲ್ಲೂ ಎಲ್ಲ ದೇಶದವರಿಗೆ, ಎಲ್ಲ ಜನರಿಗೆ ಜ್ಞಾನವನ್ನ, ವಿವೇಕವನ್ನ ನೀಡ್ತಾ ಬಂದಿದೆ. ಅದು ನಮ್ಮ ದೇಶದ ಹಿರಿಮೆ, ಹೆಮ್ಮೆ ಅಂತ ಹೇಳ್ಬೇಕು ನಾವು. ಯಾಕೆ 5000 ವರ್ಷಗಳ ಹಿಂದೆ ಕೃಷ್ಣ ಈ ಭಗವದ್ಗೀತೆಯನ್ನ ಅರ್ಜುನನಿಗೆ ಉಪದೇಶ ಮಾಡ್ದ. ಅದನ್ನ ನಾವು ಇನ್ನೂ ಉಳಿಸ್ಕೊಂಡಿದೀವಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಎಷ್ಟು ವರ್ಷ, 2000 ವರ್ಷಗಳ ಕಾಲ ನಾವು ಅನೇಕರ ಆಕ್ರಮದ ಆಳ್ವಿಕೆಯನ್ನ ಅನುಭವಿಸಿದೀವಿ. ಅಷ್ಟೆಲ್ಲ ಆದ್ರೆ ನಮ್ ನಳಂದ ಯೂನಿವರ್ಸಿಟಿನ ಹಾಳು ಮಾಡಿದ್ರು. ಎಲ್ಲ ಯೂನಿವರ್ಸಿಟಿ ನಮ್ಮಲ್ಲಿ ಏನೇನು ಇತ್ತು ಅದನ್ನೆಲ್ಲವೂ ಹಾಳು ಮಾಡ್ಬೇಕು, ಇವರೆಲ್ಲರೂ ಅದನ್ನ ಸಂಪತ್ತನ್ನ ನಾಶ ಮಾಡ್ಬೇಕು ಅಂತ ಎಲ್ಲ ಬಯಸಿದ್ರು ಕೂಡ ನಾವು ಅದನ್ನೆಲ್ಲದನ್ನು ಕೂಡ ನಾವಿನ್ನೂ ಇಟ್ಕೊಂಡಿದೀವಿ. ಹಾಗಾಗಿ ನಮ್ಗೆ ಅದು ನಾವೆಲ್ಲ ಸಂತೋಷ ಪಡಬೇಕಾದಂತ ವಿಷಯ. ಅದು ಕೂಡ ನಾವೆಲ್ಲ ಇನ್ನೂ ಒಂದು ಹೆಮ್ಮೆಯ ವಿಷಯ ಅಂದ್ರೆ ಅನೇಕ ವರ್ಷಗಳ ಕಾಲ ಅಯೋಧ್ಯೆಗಾಗಿ ಹೋರಾಟ ನಡೀತು. ಅದು ನಮ್ಮ ಜೀವಮಾನದ ಅವಧಿಯಲ್ಲಿ ಮತ್ತೆ ರಾಮ ಅಲ್ಲಿ ಸ್ಥಾಪನೆಯಾದ ಅಯೋಧ್ಯೆಯಲ್ಲಿ ಅನ್ನೋದನ್ನು ಕೂಡ ನಾವು ಭಕ್ತಿಯಿಂದ ತಿಳ್ಕೊಬೇಕಾಗತ್ತೆ. ಈ ಭಗವದ್ಗೀತೆ ನಾನು ಆಗ್ಲೇ ಹೇಳ್ದಂಗೆ ಭಗವಂತನ ಹಾಡು. ಆ ಮಹಾಭಾರತದಲ್ಲಿ ಅರಳಿದ ಪುಷ್ಪವೇ ಭಗವದ್ಗೀತೆ ಅಂತ ನಾವು ಹೇಳ್ಬೋದು. ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಉಪದೇಶ ಮಾಡಿದಾಗ ಎಷ್ಟೊಂದು 700 ಮಂತ್ರಗಳದು, 700 ಶ್ಲೋಕಗಳನ್ನ, 700 ಮಂತ್ರಗಳಂತಾನೆ ಹೇಳ್ಬೋದು. ದೇವಿ ಭಾಗವತದ ಪ್ರಕಾರ ಆ ಮಹಾತಾಯಿಯೇ ಶ್ರೀಕೃಷ್ಣನಾಗಿ ದ್ವಾಪರ ಯುಗದಲ್ಲಿ ಬಂದ್ಲು ಅಂತ ನಾವೆಲ್ಲ ತಿಳ್ಕೊಂಡಿದೀವಿ. ಶ್ರೀಕೃಷ್ಣನ ವ್ಯಕ್ತಿತ್ವ ಜಗತ್ತಿನ ಇತಿಹಾಸದಲ್ಲಿ ಹಿಂದೆಂದೂ ಕಂಡ ಕೇಳರಿಯದ ಒಂದು ಒಳ್ಳೆಯ ಕಾರಣ ಸಿಗದ ಅತ್ಯಂತ ವಿಶಿಷ್ಟವಾದಂತ ವ್ಯಕ್ತಿತ್ವ. ಕೃಷ್ಣ ಒಬ್ಬ ಪೌರಾಣಿಕ ವ್ಯಕ್ತಿ ಅಷ್ಟೇ ಅಲ್ಲ, ಆದ್ರೆ ಅವನೊಬ್ಬ ಐತಿಹಾಸಿಕ ವ್ಯಕ್ತಿ ಕೂಡ ಎಂಬುದನ್ನ ನಾವು ತಿಳಿದುಕೋಬೇಕು. ಜಗತ್ತಿನಲ್ಲಿ ಅನ್ಯಾಯ, ಅಧರ್ಮಗಳು ತಾಂಡವವಾಡ್ತಿದ್ದ ಸಮಯದಲ್ಲಿ ಧರ್ಮ ಸ್ಥಾಪನೆಗಾಗಿ ಬಂದ ಭಗವಂತ ಅಂತ ಒಂದ್ ಮಾತು ಹೇಳೋದಾದ್ರೆ, ಅಥವಾ ರಾಜಕುಮಾರನೊಬ್ಬ ನ್ಯಾಯ ಧರ್ಮಕ್ಕಾಗಿ ಏನನ್ನೂ ರಾಜಿ ಮಾಡ್ಕೊಳ್ದೆ ಅದರಿಂದ ಉಂಟಾದ ಕಠಿಣ ಪರಿಸ್ಥಿತಿಗಳನ್ನ ಅತ್ಯಂತ ತಾಳ್ಮೆ, ಜಾಣತನದಿಂದ ನಗುತ್ತಾ ಎದುರಿಸಿ ಭಗವಂತನ ಎತ್ತರಕ್ಕೇರ್ದ ಅಂತಾನೂ ಹೇಳ್ಬೋದು. ಈ ಕೃಷ್ಣನ ಜೀವನದಿಂದ ನಾವು ಬಹಳಷ್ಟು ತಿಳ್ಕೊಬಹುದು. ಬಹಳ ದೊಡ್ಡ ಪಾಠ ನಮಗ್ ಸಿಗೋದು ಯಾವುದು ಅಂದ್ರೆ ಅದು ನಿರ್ಲಿಪ್ತತೆ. ನಾವು ನೋಡಿ ನಮ್ಮ ದೇಶದಲ್ಲಿ ನಮ್ಮ ಎಲ್ಲರೂ ಕೂಡ ಈ ನಿರ್ಲಿಪ್ತತೆಯ ಡಿಟ್ಯಾಚ್ಮೆಂಟ್, ಒಂದು ಏಜ್ ಆದ್ಮೇಲೆ ಡಿಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೇಬೇಕು. ಈ ನಿರ್ಲಿಪ್ತತೆಯನ್ನ ನಾವು ಕೃಷ್ಣನ್ನ ನೋಡಿ ಕಲಿಬೇಕು. ಅವನ್ ಯಾವುದಕ್ಕೂ ಅಂಟುಕೊಳ್ಳಿಲ್ಲ ಅಲ್ವಾ? ಗೋಕುಲದಲ್ಲಿದ್ದ, ಬಿಟ್ಟು ಬಂದ, ಮಧುರೆಗೆ ಬಂದ, ಮಧುರೆ ಬಿಟ್ಟು ತಿರ್ಗಾ ಯಮುನಾ ಇದಕ್ ಹೋದ, ಮಥುರೆ ಬಿಟ್ಟ, ಅಲ್ಲಿಂದ ಅವನು ಗುಜರಾತ್ ಹತ್ರ ದ್ವಾರಕೆಗೆ ಹೋದ. ಅಂದ್ರೆ ಯಾವುದಕ್ಕೂ ಅಂಟುಕೊಳ್ಳೇ ಇಲ್ಲ ಅವನ ಜೀವನದಲ್ಲಿ. ಆ ಒಂದು ವ್ಯಕ್ತಿತ್ವವನ್ನ ನಮ್ಮ ಜೀವನದಲ್ಲಿ ನಾವು ಬೆಳೆಸ್ಕೊಂಡ್ರೆ ಆಗ ನಾವು ಯಾವಾಗ್ಲೂ ಸಂತೋಷವಾಗಿರ್ತೀವಿ. ಈ ಕೃಷ್ಣನ ಒಂದು ವ್ಯಕ್ತಿತ್ವ ಅವನಿಂದ ಅದರಿಂದ ಈ ಕೃಷ್ಣನ ಅವನ ವ್ಯಕ್ತಿತ್ವ ಅಂದ್ರೆ ರಾಮನಾಗಿ ಏನು ಅವನ್ ಕಂಡ ಅದನ್ನ ಭಗವದ್ಗೀತೆಯಲ್ಲಿ ಕೃಷ್ಣನಾಗಿ ದ್ವಾಪರ ಯುಗದಲ್ಲಿ ಎಲ್ಲದನ್ನ ಬೋಧನೆ ಮಾಡ್ದ ಅರ್ಜುನನಿಗೆ. ನಿಮ್ಗೆಲ್ಲ ತಿಳಿದ ಹಾಗೆ 18 ಅಧ್ಯಾಯ ಭಗವದ್ಗೀತೆಯಲ್ಲಿ ಇದೆ. ನೀವು ಅಂತಿರ್ಗು ಅನ್ಕೊಳ್ಬಹುದು, ಏನು
ಈ ನೀವು ಕೊಟ್ಟಿರೋ ಟಾಪಿಕ್, ಯಾಕಂದ್ರೆ ಟಾಪಿಕ್ ಅಲ್ಲಿ ಆನಂದ ಅಂತ ಇರೋದ್ರಿಂದ ಅದ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ಬೇಕಾಗಿದೆ. ಅರ್ಜುನ ವಿಷಾದ ಯೋಗ, ಸಾಂಖ್ಯ ಯೋಗ, ಕರ್ಮಯೋಗ, ಹೀಗೆ 18 ಅಧ್ಯಾಯಗಳು ಭಗವದ್ಗೀತೆಯಲ್ಲಿ ಬರುತ್ತೆ. ಅರ್ಜುನನಿಗೆ ವಿಷಾದ ಬಂದದ್ದಕ್ಕೆ ನಮಗೆ ಭಗವದ್ಗೀತೆ ಸಿಕ್ತು. ಅರ್ಜುನಗೇನು ವಿಷಾದ ಬರ್ಲಿಲ್ಲ ಅಂದಿದ್ರೆ ನಮಗ್ ಭಗವದ್ಗೀತೆ ಸಿಗ್ತಾನೆ ಇರ್ಲಿಲ್ಲ. ಈ ಸಾಂಖ್ಯ ಯೋಗದಲ್ಲಿ ಕೃಷ್ಣ ಪರಮಾತ್ಮ ಆತ್ಮದ ವಿವರಣೆಯನ್ನ ಕೊಡ್ತಾನೆ. ಅಂದ್ರೆ ಅವನ್ ಹೇಳ್ತಾನೆ, ಇವಾಗ ನಾವೆಲ್ಲ ಹೇಳ್ಕೊತೀವಲ್ವಾ, ನಾವೆಲ್ಲ ಇನ್ನೂ ಸಲ ಮತ್ತೆ ಏನೋ ಇಲ್ಲ, ನಾವ್ ಯಾವಾಗ್ಲೂ ಇರ್ತೇವೆ. ಕೃಷ್ಣ ಹೇಳ್ತಾನೆ, ನೀವ್ ಯಾವಾಗ್ಲೂ ಇರ್ತೇವೆ, ನಿನ್ನ ಆತ್ಮ ಯಾವಾಗ್ಲೂ ಇರುತ್ತೆ, ಅದಕ್ಕೆ ಜನನ ಮರಣಗಳೇ ಇಲ್ಲ ಆತ್ಮಕ್ಕೆ, ಅದನ್ನ ಯಾರು ತುಂಡರಿಸಕ್ಕಾಗಲ್ಲ, ಯಾರು ಅದನ್ನ ಕಡ್ದು ಹಾಕಕ್ಕಾಗಲ್ಲ, ಅದನ್ನ ಯಾರು ನಾಶ ಮಾಡಕ್ಕಾಗಲ್ಲ. ಇದೆಲ್ಲ ವಿಷಯಗಳನ್ನ ಸಾಂಖ್ಯ ಯೋಗದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ತಿಳಿಸ. ಇವತ್ತು ನಮ್ಮ ವಿಷಯದಲ್ಲಿ ಆನಂದ ಅಂತ ಬಂದಿದೆ, ಇದನ್ನೆಲ್ಲ ಹೇಳ್ಬೇಕಾಗಿದೆ. ನಾನು ಆಗ್ಲೇ ಹೇಳಿದ ಹಾಗೆ ನಾವೆಲ್ಲರೂ ಆನಂದವನ್ನ ಇಷ್ಟಪಡ್ತೀವಿ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಆತ್ಮ ಸ್ವರೂಪರು, ಅದನ್ನ ಹುಡುಕ್ತಾ ಹೋಗ್ತೀವಿ. ನಾವು ಭ್ರಮೆ, ನಮ್ಗೇನೋ ಒಂದು ಭ್ರಮೆ ಅಂದ್ರೆ ಇದೊಂದು ಸಿಕ್ಕಿದ್ರೆ ನಂಗೆ ಆನಂದ ಸಿಗುತ್ತೆ, ಅದಕ್ಕೆ ಏನ್ ಮಾಡ್ತೀವಿ, ಚೆನ್ನಾಗಿ ಓದ್ತೀವಿ, ಓದಾದ್ಮೇಲೆ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡ್ರೆ ನಂಗೆ ಆನಂದ ಸಿಗುತ್ತೆ ಅನ್ಕೋತೀವಿ. ಅದಾನಂತರ ಕೆಲ್ಸ ಸಿಕ್ತು, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತಾ ಇದೀವಿ, ಮದುವೆ ಆದ್ರೆ ಆನಂದ ಸಿಗುತ್ತೆ ಅನ್ಕೋತೀವಿ. ಮದುವೆ ಆಯ್ತು, ಆಮೇಲೆ ಮಕ್ಕಳಾದ್ರೆ ಆನಂದ ಅನ್ಕೋತೀವಿ. ಅದಾದ್ಮೇಲೆ ಮನೆ ಕಟ್ಟಿದ್ರೆ, ಹಾಗೆ ಬರೀ ಬಾಹ್ಯದ ಆನಂದ, ಬಾಹ್ಯದ ವಿಷಯಗಳ ಬಗ್ಗೆನೇ ನಮ್ಗೆ ಯೋಚನೆ ಮಾಡ್ತಾ ಹೋಗ್ತೀವಿ. ಅದರಿಂದ ನಿಜವಾದ ಆನಂದ ಭಗವಂತನಲ್ಲಿ ಯಾವಾಗ ಸಿಗತ್ತೆ ಅಂದ್ರೆ, ಇಷ್ಟೆಲ್ಲ ಮಾಡಿದ್ರು ಕೂಡ ನಮ್ಗೆ ಎಲ್ಲರಿಗೂ ಅನ್ಸದೆ, ಇದು ನಾವು ಇಷ್ಟೆಲ್ಲ ಅನುಭವಿಸಿದ್ರು ಕೂಡ ನಾವು ಅಷ್ಟೊಂದು ನಮ್ಗೆ ಆನಂದ ಬರ್ಲಿಲ್ಲ, ನಾವು ಹೀಗೆ ಇದೀವಿ, ನಮ್ಗೆ ಆನಂದ ಸಿಗ್ಲೇ ಇಲ್ಲ ಅಂತ ಅನ್ಕೋತೀವಿ. ನಿಜವಾದ ಆನಂದ ಭಗವಂತನಲ್ಲಿ ಪೂರ್ಣವಾಗಿ ಭಕ್ತಿಯಿಂದ ಸ್ಮರಿಸಿದಾಗ ಸಿಗತ್ತೆ. ಯಾವಾಗ ಈ ಭಗವದ್ಗೀತೆಯಲ್ಲಿ, ಅದಕ್ಕೆ ಈ ಆನಂದದ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ 5ನೇ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿ ವರ್ಣಿಸಿದ್ದಾನೆ. ಏನ್ ಹೇಳಿದಾನಪ್ಪ ಅವನು ಅಂದ್ರೆ, ಏಹಿ ಸಂಸ್ಪರ್ಶಾಜ ಭೋಗಾಹ ದುಃಖಯೋ ನ ಏವತೆ ಆದ್ಯಂತವಂತಹ ಕೌಂತೆಯ ನ ತೇಷು ರಮತೆ ಬುಧಃ. ಅಂದ್ರೆ ವಿಷಯೇಂದ್ರಿಗಳ ಸರಸರ ಸಂಪರ್ಕದಿಂದ ಉತ್ಪನ್ನವಾದಂತಹ ಭೋಗಗಳು ದುಃಖಕ್ಕೆ ಕಾರಣವಾಗುತ್ತೆ. ವಿಷಯೇಂದ್ರಿಗಳು, ನಾನು ಹೇಳಿದ್ನಲ್ಲ, ನಾವೇನೋ ಆನಂದ ಹುಡ್ಕೊಂಡು ಹುಡುಕ್ತಾ ವಿಷಯೇಂದ್ರಗಳಲ್ಲೇ ಇರ್ತೀವಿ, ಅದರಿಂದ ಉತ್ಪನ್ನವಾಗುತ್ತೆ ಭೋಗಗಳು, ದುಃಖಕ್ಕೆ ಕಾರಣವಾಗುತ್ತೆ. ಯಾಕೆಂದ್ರೆ ಅವುಗಳು ಅಂತ್ಯ ಇದೆ, ಅದಕ್ಕೆ ಆದಿ ಮತ್ತೆ ಅಂತ್ಯ ಎರಡೂ ಇರೋದ್ರಿಂದ. ಎಲೆ ಕುಂತಿಕುಮಾರನೇ, ವಿವೇಕಿಯು ಇವುಗಳಲ್ಲಿ ರಮಿಸುವುದಿಲ್ಲ. ಯಾರು ವಿವೇಕವಂತನಾಗಿರ್ತಾನೆ ಅವನು ಇಂತಹ ವಿಷಯೇಂದ್ರಿಗಳಲ್ಲಿ ಅವನು ರಮಿಸೋದಿಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ಕೊಡ್ತಾನೆ. ಸಾಮಾನ್ಯವಾಗಿ ನೋಡಿ, ನಾವೆಲ್ಲರೂ ಮನುಷ್ಯರಾದರೂ, ಸಾಮಾನ್ಯ ಮನುಷ್ಯರು ಕೂಡ ಆಧ್ಯಾತ್ಮದ ವಿಷಯವನ್ನ ತಿಳ್ಕೊಳ್ದೇ ಇರೋ ಕೂಡ ಬಾಹ್ಯದಲ್ಲಿ ತನ್ನ ಆನಂದವನ್ನು ಹುಡುಕ್ತಾ ಕೊನೆಗೆ ಇದರಿಂದ ನಮ್ಗೆ ಆನಂದ ಇಲ್ಲ ಅಂತ ತಿಳ್ಕೊತೀವಿ. ಇಲ್ಲ, ಇದು ಸಂಸಾರದ ಒಂದು ಸಾಗರ, ಸಂಸಾರದ ಕೂಪದಲ್ಲಿ ಇದು ಬೇಕು ಅದು ಬೇಕು ಅಂತ ತಿಳ್ಕೊತಾ ಇರೋ ಆನಂದ ಇಲ್ಲ ಅಂತ ನಾವು ತಿಳ್ಕೊತಾಗತ್ತೆ. ಆರಂಭದಲ್ಲಿ ಸ್ವಲ್ಪ ಆನಂದವನ್ನು ಕೊಡುವಂತ ವಸ್ತುಗಳು ಕೂಡ ಕಾಲಕ್ರಮೇಣ ದುಃಖದ ಹೊಂಡವಾಗುತ್ತದೆ. ಇದು ಎಲ್ಲಿ ಮನುಷ್ಯರಿಗೆ ಅನುಭವ ಆಗುತ್ತೆ, ಇದೆಲ್ಲರಿಗೂ, ಎಲ್ಲ ಮನುಷ್ಯರಿಗೂ ಇದು ಅನುಭವ ಆಗುತ್ತೆ. ಒಂದಲ್ಲ ಒಂದು ದಿವಸ ಇದು ಎಲ್ಲರಿಗೂ ಅನುಭವ ಆಗುತ್ತೆ. ಅದಕ್ಕೆ ಕೊನೆಗೆ ಒಂದು ಶ್ಲೋಕವನ್ನ 5ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಯೋಂ ಏತ ಸುಖೋಂತರಾರಾಮಃ ತಥಾಂತ ಜ್ಯೋತಿರೇವಯಃ ಸುಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಅಂದ್ರೆ ಯಾವಾತ್ಮನು ಆತ್ಮನಲ್ಲೇ ಇದ್ದು ಆನಂದವಾಗಿರುತ್ತಾನೋ, ಆತ್ಮನಲ್ಲೇ ನಲಿಯುತ್ತಿರುತ್ತಾನೋ ಮತ್ತು ಆತ್ಮನಲ್ಲೇ ತೃಪ್ತನಾಗಿರುತ್ತಾನೋ, ಅಥವಾ ಯೋಗಿಯು ತಾನೇ ಅಂತಹವನು ಯಾರು ಆತ್ಮದಲ್ಲಿ ಆತ್ಮ ಸುಖದಲ್ಲಿ ಖುಷಿಯಾಗಿರ್ತಾನೋ ಅಂತಹವನು ತಾನೇ ಬ್ರಹ್ಮನಾಗಿ ಮೋಕ್ಷವನ್ನು ಪಡೆಯುತ್ತಾನೆ. ನೋಡಿ, ಇದು ಹೇಗೆ ಅಂದ್ರೆ, ಮೊನ್ನೆ ತಾನೇ ಅರಮನೆ ಮೈದಾನದಲ್ಲಿ ವಿಧುಶೇಖರ ಭಾರತಿ ಗುರುಗಳು ಮಾತಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಜ್ಞಾನ ಅಂದ್ರೆ ಇಂದ್ರಿಯ ನಿಗ್ರಹ ಮಾಡ್ಬೇಕು, ಆಗ ನಮ್ಗೆ ಜ್ಞಾನ ಬರುತ್ತೆ. ಮತ್ತೆ ಯಾವಾಗ ಇದು ನಮ್ಗೆ ಏನ್ ಹೇಳಿದೆ ನಾನು, ಆತ್ಮದಲ್ಲೇ ಸುಖ ಪಡೋದು, ಅದಕ್ಕೆ ಟೈಮ್ ಬೇಕು. ಅವ್ರು ಬಹಳ ಒಳ್ಳೆ ಉದಾಹರಣೆಯನ್ನು ಕೊಟ್ರಲ್ವಾ, ಅವತ್ತು ರಾಕೆಟ್ ವಿಷಯ ಹೇಳಿದ್ರು.
ರಾಕೆಟ್ ಅನ್ನ ನೀವು ದೀಪಾವಳಿ ದಿನ ಹೊಡೆಯೋದು, ಚಿಕ್ಕ ಮಕ್ಳು ಹೊಡೆಯೋದು ಬೇಗ ಹೋಗುತ್ತೆ. ಆದ್ರೆ ಅದೇ ರಾಕೆಟ್ ಅನ್ನ ಒಬ್ಬ ಸೈಂಟಿಸ್ಟ್ ಮಾಡ್ಬೇಕಾದ್ರೆ ಅನೇಕ ಸಂಶೋಧನೆಗಳಾಗ್ಬೇಕು, ಅನೇಕ ವರ್ಷಗಳು ಬೇಕು. ಹಾಗೆ ನಮಗೆ ಈ ಒಂದು ಸುಖ ಅಂದ್ರೆ ಏನು ಕೃಷ್ಣ ಹೇಳಿದಾನಲ್ಲ, ಅದನ್ನ ಪಡಿಬೇಕಾದ್ರೆ ಜನ್ಮ ಜನ್ಮಾಂತರಗಳು ಬೇಕು ನಮ್ಗೆ. ಜನ್ಮದಲ್ಲಿ ಬಂದು ಈ ಒಂದು ಜನ್ಮದಲ್ಲಿ ನಾವು ಸ್ವಲ್ಪ ಮೆಚೂರ್ ಆಗಿ ಮತ್ತಿರ್ಗಾ ಇನ್ನೊಂದ್ ಜನ್ಮ ಎತ್ತಿ ಅವಾಗ ನಮ್ಗೆ ಆ ಒಂದು ಘಟ್ಟಕ್ಕೆ ಏರ್ತೀವಿ. ಅಂದ್ರೆ ಇದು ಏನಂದ್ರೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಎಷ್ಟು ನಮ್ಗೆ ದೇವರು ಒಳ್ಳೆ ಕೆಲಸ ಮಾಡಿದಾನೆ ಅಂದ್ರೆ, ನೀವೇನಾದ್ರೂ ಈಗ ಅತ್ಯಂತ ಒಳ್ಳೆ ಭಕ್ತಿಯನ್ನ ಅವನಲ್ಲಿ ಇದ್ ಮಾಡ್ಕೊಂಡಿದ್ರೆ ನೀವು ಇವಾಗ ಒಂದ್ 10ನೇ ಕ್ಲಾಸಲ್ಲಿ ಇರ್ತೀರಾ ಅಂತ ಇಟ್ಕೊಳ್ಳಿ. ಮುಂದಿನ ಜನ್ಮದಲ್ಲಿ ನಿಮ್ಗೆ 11ನೇ ಕ್ಲಾಸೇ ಕೊಡೋದು ದೇವ್ರು. ತಿರ್ಗಾ 1ನೇ ಕ್ಲಾಸಿಗೆ ಕರ್ಕೊಂಡು ಹೋಗಲ್ಲ ನಿಮ್ನ. ಆ ಒಂದು ನಿಮ್ಗೆ ಏನೇನ್ ತಗೊಂಡಿರ್ತೀರಾ, ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಏನಿರುತ್ತೋ ಅದರಿಂದ ಮುಂದಕ್ಕೆ ಅವನು ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ನಾವೆಲ್ಲರೂ ಕೂಡ ಯಾರು ಆಧ್ಯಾತ್ಮ ಮಾರ್ಗದಲ್ಲಿ ಇರ್ಬೇಕು ಅಂತ ಇಷ್ಟಪಡ್ತೀವಿ, ಯಾರು ಆಧ್ಯಾತ್ಮವನ್ನ ಅರ್ಥ ಮಾಡ್ಕೋಬೇಕು ಅಂತ ಇಷ್ಟಪಡ್ತೀವಿ, ಅವರೆಲ್ಲರೂ ಕೂಡ ಈ ಎಲ್ಲ ಗುಣಗಳನ್ನ ನಾವು ಬೆಳೆಸ್ಕೋಬೇಕು. ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಸ್ವರೂಪ ಜ್ಞಾನವನ್ನು ಪಡೆದಾಗ ತನ್ನ ಸ್ವರೂಪ ಅಂದ್ರೆ ಏನು ಅಂದ್ರೆ, ನಾನು ಸತ್ ಚಿತ್ ಆನಂದ ರೂಪ. ನಾನು ಅಂದ್ರೆ ಯಾರು ಅಂದ್ರೆ, ನಾನು ಸತ್ ಚಿತ್ ಆನಂದ ರೂಪ. ಇದನ್ನ ಮನವರಿಕೆ ಆದಾಗ ಅವನು ಆತ್ಮನಲ್ಲಿ ಪರಮಾನಂದವನ್ನ ಅನುಭವಿಸ್ತಾನೆ ಅನ್ನೋದು ಈ ಒಂದು ಶ್ಲೋಕದ ಅರ್ಥ. ಅವನ ಆಂತರ್ಯವು ಶುದ್ಧ ಪ್ರಜ್ಞೆಯ ಬೆಳಕಿನ, ಆಗ ನಮ್ಮ ಪ್ರಜ್ಞೆ ಏನಾಗತ್ತೆ ಅಂದ್ರೆ ಬೆಳಕಿನಿಂದ ತುಂಬಿರತ್ತೆ, ದಿವ್ಯ ಪ್ರಭೆಯಿಂದ ಬೆಳಗುತ್ತಿರುತ್ತೆ. ಅವಾಗ ನಮ್ಗೆ ಎಲ್ಲವೂ ಕೂಡ ದಿವ್ಯ ಪ್ರಭೆಯಿಂದ ನಾವೆಲ್ಲ ಯಾವುದೇ ಒಂದು ಮಠಾಧೀಶರು, ನಮ್ಮ ಗುರುಗಳಾದಂತ ಹರಿಹರಪುರ ಸ್ವಾಮೀಜಿಗಳನ್ನ ನೋಡಿದಾಗ ಯಾವಾಗ್ಲೂ ಆನಂದವಾಗಿರ್ತಾರೆ. ಯಾಕೆ ಅಂದ್ರೆ ಅವ್ರ ಅಂತಹ ಸುಖವನ್ನ, ಆತ್ಮ ಸುಖವನ್ನ ಅವ್ರು ಪಡ್ಕೊಂಡಿದ್ದಾರೆ, ಆತ್ಮ ಸಾಕ್ಷಾತ್ ಎಲ್ಲ ನಮ್ಮ ಗುರುಗಳು ಮಠಾಧೀಶರು. ಅದಕ್ಕೋಸ್ಕರನೇ ಅವ್ರ ಕಾಲಿಗೆ ಒಂದು ಬಾರಿ ನಮಸ್ಕಾರ ಮಾಡಿದ್ರೆ ಸಾಕು, ನಮ್ಗೆ ಅನೇಕ ರೀತಿಯ ಪುಣ್ಯ ನಮ್ಗೆ ಲಭಿಸುತ್ತೆ. ಆಗ ಅದಕ್ಕೆ ಅವನು ಹೇಳ್ತಾನೆ, ಯಾರ ಅಂತ ಶುದ್ಧ ಪ್ರಜ್ಞೆಯ ಬೆಳಗಿನಿಂದ ತುಂಬಿರುತ್ತೆ, ದಿವ್ಯ ಪ್ರಭೆಯ ಬೆಳಗಿನಿಂದ ತುಂಬಿರುತ್ತೆ, ಅವನು ಸಂಪೂರ್ಣವಾಗಿ ಮನಸ್ಸನ್ನು ಗೆದ್ದವನು. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರುವಂತ ಈತ ಬ್ರಹ್ಮಾನಂದದಲ್ಲಿ ಸದಾ ಇರ್ತಾನೆ. ಅಂತವನು ಬ್ರಹ್ಮಾನಂದದಲ್ಲಿ ಸದಾ ಇರ್ತಾರೆ ಅಂತ ಹೇಳ್ತಾರೆ. ಈ ರೀತಿ ನಮ್ಮ ಸ್ವರೂಪನ ತಿಳ್ಕೊಳ್ಳೋಕೆ ಆ ಭಗವಂತನ ಭಕ್ತಿಯ ಮೊರೆ ಹೋಗ್ಬೇಕು ನಾವು. ಇಲ್ಲ ಅಂದ್ರೆ ಅದಾಗ ಸಾಧ್ಯವೇ ಇಲ್ಲ. ನಾವು ಇಂಥ ಒಂದು ಸ್ಟೇಜಿಗೆ ಹೋಗ್ಬೇಕು ಅಂದ್ರೆ, ಆ ಒಂದು ಪ್ರಕ್ರಿಯೆಗೆ ಹೋಗ್ಬೇಕು ಅಂದ್ರೆ ನಾವು ಆ ಭಗವಂತನ ಮೇಲೆ ಭಕ್ತಿಯ ಮೊರೆ ಹೋಗ್ಬೇಕು. ಅದಕ್ಕಾಗಿಯೇ ಇಂದಿನ ವಿಷಯ ಭಕ್ತಿಯ ಬೆಳಕು ಅಂತ ಹಾಕಿರೋದು. ಭಕ್ತಿ ಅನ್ನೋದು ಬೆಳಕು ಅಂತ ಇದ್ದ ಹಾಗೆ ನಮ್ಗೆ. ಆ ಭಕ್ತಿ ಹೇಗಿದೆಯಪ್ಪ ಅಂದ್ರೆ, ಈ ಭಕ್ತಿ ನೋಡಿ, ಈ ಭಕ್ತಿ ಮಾರ್ಗದಲ್ಲಿ ಹೋದಾಗ ನಮಗೆ ಇಂದ್ರಿಯ ನಿಗ್ರಹ ಬರುತ್ತೆ. ಅದಕ್ಕೆ ಹೇಳಿದ್ರಲ್ಲ, ಜ್ಞಾನ ಪಡಿಬೇಕಾದ್ರೆ ಮೊದಲು ಇಂದ್ರಿಯ ನಿಗ್ರಹ ಕಲ್ತ್ಕೋಬೇಕು. ಅಂದ್ರೆ ಏನೋ ಒಂದು ಮಾಡ್ಬೇಕಾದ್ರೆ, ಮೊನ್ನೆ ತಾನೇ ನಾನು ಹೇಳ್ದಂಗೆ ಗುರುಗಳು ಹೇಳ್ತಾ ಇದ್ರು, ಇಂದ್ರಿಯ ನಿಗ್ರಹ ಆದ್ರೆ ನಿಮ್ಗೆ ಎಲ್ಲವುದು ಕೂಡ ಜ್ಞಾನ ಉಂಟಾಗಕ್ಕೆ ಪ್ರಾರಂಭ ಆಗತ್ತೆ ಅಂತ. ನೋಡಿ, ಒಂದಕ್ಕೊಂದು ಹೇಗೆ ಲಿಂಕ್ ಇದೆ ಅಂತ. ಭಕ್ತಿ ಇರ್ಬೇಕು ಅಂದ್ರೆ, ಭಕ್ತಿ ಮಾಡ್ಬೇಕು ಅಂದ್ರೆ ಇಂದ್ರಿಯ ನಿಗ್ರಹ ಮಾಡ್ಬೇಕು ಅಂತ ಇವಾಗ ತಾನೆ. ಅದಕ್ಕೆ ನಮ್ಮಲ್ಲಿ ಎಷ್ಟೊಂದ್ ಜನ ಹೇಳ್ತಾರೆ, ತಿಂಗಳಿಗೆ 2 ಏಕಾದಶಿ ಬರುತ್ತೆ, ಅದನ್ನ ಮಾಡಿ, ತುಂಬಾ ಒಳ್ಳೇದು, ಅದು ಒಳ್ಳೆಯ ಯಾರ ಪುರೋಹಿತರ ಸಹಾಯನೂ ಬೇಡ ಅಂತ ಒಳ್ಳೆಯ ಒಂದು ವ್ರತ ಅಂದ್ರೆ ಏಕಾದಶಿ ವ್ರತ ಅಂತ. ಅದನ್ನ ಮಾಡ್ಬೇಕಾದ್ರೆ ನಮ್ಗೆ ಒಂದು ಈಗ ಇಂದ್ರಿಯ ನಿಗ್ರಹ ಬರುತ್ತೆ. ಏನು ತಿನ್ಬಾರ್ದು ಅವತ್ತು, ಏನನ್ನು ನಾವು ಉಪವಾಸ ಇರ್ಬೇಕು ಅನ್ನುವಂಥದ್ದೆಲ್ಲ ಬರುತ್ತೆ. ಹಾಗಾಗಿ ನಮಗೆ ಜ್ಞಾನವೂ ಕೂಡ ವೃದ್ಧಿ ಆಗತ್ತೆ. ಈ ಭಕ್ತಿ ಅನ್ನೋದು ನಮ್ಮ ಜೀವನದಲ್ಲಿ ಬೆಳಕಿದ್ದ ಹಾಗೆ. ಈ ಭಕ್ತಿ ಬಗ್ಗೆ ಅನೇಕ ಗ್ರಂಥಗಳು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಪತಂಜಲಿ ಭಕ್ತಿ ಯೋಗ ಭಕ್ತಿ ಸೂತ್ರಗಳು ಅಂತ ಒಂದಿದೆ, ನಾರದ ಭಕ್ತಿ ಸೂತ್ರಗಳು ಅಂತ ಒಂದಿದೆ. ಈ ಭಕ್ತಿ ಭಾವನೆ ಬಹಳ ಪ್ರಾಚೀನವಾದದ್ದು. ಋಗ್ವೇದ ಸಂಹಿತೆಯ ಕೆಲವು ಮಂತ್ರಗಳಲ್ಲಿ ಈ ಭಕ್ತಿಯ ಬಗ್ಗೆ ಇದೆ, ಕಠೋಪನಿಷತ್ತಿನಲ್ಲಿ ಈ ಭಕ್ತಿ ಬಗ್ಗೆ ಇದೆ, ಹಾಗೆ ಶ್ವೇತಾಶ್ವರ ಉಪನಿಷತ್ತಿನಲ್ಲಿ ಯಸ್ಯ ದೇವೇ ಪರಾಭಕ್ತಿ ಅರ್ಥ ದೇವೇ ತಥಾಹ ಅಂತ ಬರುತ್ತೆ. ಅಂದ್ರೆ ಎಲ್ಲ ಉಪನಿಷತ್ತುಗಳಲ್ಲೂ ಕೂಡ ಈ ಭಕ್ತಿಯ ಬಗ್ಗೆ ವ್ಯಾಖ್ಯಾನಗಳನ್ನ ಕೊಟ್ಟಿದ್ದಾರೆ. ನಾನು ಆಗ್ಲೇ ಹೇಳಿದಾಗೆ ಭಕ್ತಿಯ ಬಗ್ಗೆ ಪೂರ್ಣ ವಿವರಣೆಯನ್ನ ನಾರದರು ಕೊಟ್ಟಿದ್ದಾರೆ. ನಾರದರ ಜೀವನ ನಮಗೆ ಯಾವಾಗ್ಲೂ ಆದರ್ಶಪ್ರಾಯವಾದದ್ದು. ಯಾಕೆಂದ್ರೆ
ನಾರದರು ಅವರು ಮೊದಲನೇ ಜನ್ಮದಲ್ಲಿ ದಾಸಿಯ ಮಗನಾಗಿ ಹುಟ್ಟಿರ್ತಾರೆ. ಒಮ್ಮೆ ಆ ದಾಸಿ ಮಗನ ಹುಟ್ಟಿದಾಗ ಅತ್ಯಂತ ಕೀಳು ಜಾತಿಯಲ್ಲಿ ಅವ್ರು ಹುಟ್ಟಿರ್ತಾರೆ. ಆ ಒಂದು ಅವರಿದ್ದಂತ ಪ್ರದೇಶಕ್ಕೆ ಒಬ್ರು ಗುರುಗಳು ಚಾತುರ್ಮಾಸ್ಯ ಮಾಡಕ್ ಬಂದಿರ್ತಾರೆ. ಅವರ ಸೇವೆಯನ್ನ ಮಾಡ್ತಾರೆ. ಅವ್ರಿಗೆ ಏನಾಗುತ್ತೋ ಆ ಕೆಲಸ, ನಿಮ್ಗೆ ಗೊತ್ತು, ಕೆಲವ್ರ ಕೆಲಸ ಮಾತ್ರ ಮಾಡಕ್ಕೆ ಕೊಡೋದು ನಾವು. ಆ ಕೆಲಸವನ್ನ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾರೆ. ಆಗ ಅವ್ರಿಗೆ ಒಂದು ಓಂ ನಮೋ ನಾರಾಯಣಾಯ ಅಂತ ಒಂದು ಮಂತ್ರವನ್ನ ಹೇಳ್ಕೊಡ್ತಾರೆ ಅವ್ರಿಗೆ. ಅವರು ಅದನ್ನ ದಿನವಿಡೀ ಜಪ ಮಾಡ್ತಾ 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 ಒಮ್ಮೆ ಒಂದು ಮಧ್ಯ ಕಾಡಿಗೆ ಬರ್ತಾರಂತೆ ನಾರದು. ಆ ಸಮಯದಲ್ಲಿ ಮಧ್ಯದಲ್ಲಿ ಅವ್ರ ತಾಯಿ ಹೋಗ್ಬಿಡ್ತಾರಂತೆ ಹಾವು ಕಚ್ಚಿ. ಆಗ ಅವ್ರಿಗೆ ಶ್ರೀಹರಿಯ ಒಂದು ದರ್ಶನ ಆಗತ್ತೆ ಹೃದಯದಲ್ಲಿ. ಆಗ ಅಲ್ಲಿಂದ ಆಕಾಶವಾಣಿ ನುಡಿಯುತ್ತೆ, ನೋಡಪ್ಪ, ನೀನು ಈ ಒಂದು ಜನ್ಮದಲ್ಲಿ ಈ ದೇವರ ಭಕ್ತಿಯನ್ನ ಮಾಡು, ನಾರಾಯಣನ ಭಕ್ತಿ ಮಾಡಿ ಅಂತ ಹೇಳ್ತಾರೆ. ಅದನ್ನ ಕೇಳಿ ಅವನು ಮುಂದಿನ ಜನ್ಮದಲ್ಲಿ ಬ್ರಹ್ಮನ ಮಾನಸ ಪುತ್ರರಾಗಿ ಹುಟ್ಟಿ ಆ ನಂತರ ತಮ್ಮ ಸ್ವಪ್ರಯತ್ನದಿಂದ ಅತ್ಯಂತ ನಿಕೃಷ್ಟ ಜೀವನ, ಅಂದ್ರೆ ಅಷ್ಟೊಂದು ಕಳಪೆ ಜೀವನದಲ್ಲಿ ಇದ್ರೂ ಕೂಡ ತಮ್ಮ ಸತತ ಪ್ರಯತ್ನದಿಂದ, ಸ್ವಂತ ಪ್ರಯತ್ನದಿಂದ ಅವರು ಮೇಲಕ್ಕೆ ಹೇಳ್ತಾರೆ, ದೇವರ್ಷಿಗಳಾಗ್ತಾರೆ. ಅದಕ್ಕೆ ಹೇಳದ್ ನಾನು, ಈ ನಾರದರ ಜೀವನ ನಮಗೆ ಅತ್ಯಂತ ಉನ್ನತವಾಗಿ ನಾವು ತಗೊಳ್ಬೇಕಾದದ್ದವರಿಂದ ಅಂತ, ಅತ್ಯಂತ ಉತ್ಕೃಷ್ಟವಾದಂತ ಸ್ಥಾನವನ್ನ ಅವರು ಪಡಿತಾರೆ. ನಾರದರು ನಿಮ್ಗೆ ತಿಳಿದಂಗೆ ಯಾವಾಗ್ಲೂ ನಾರಾಯಣ ಮಂತ್ರವನ್ನ ಜಪಿಸುವಂತರು, ನಾರಾಯಣ ನಾರಾಯಣ ಅಂತ. ಹಾಗೇನೆ ಸಂಗೀತ ಶಾಸ್ತ್ರದಲ್ಲಿ ಅತ್ಯಂತ ಉನ್ನತಿಯನ್ನು ಪಡ್ಕೊಂಡಂಥವ್ರು. ಅವರು ಅನೇಕ ಗ್ರಂಥಗಳನ್ನ ಬರೆದಿದ್ದಾರೆ. ಸಂಗೀತ ಶಾಸ್ತ್ರ, ನಾರದ ಸ್ಮೃತಿ, ನಾರದೀಯ ಶಾಸ್ತ್ರ, ನಾರದ ಪರಿವ್ರಾಜೋಪನಿಷತ್ತು, ನಾರದೀಯ ಪುರಾಣ ಮತ್ತು ನಾರದ ಪಂಚರಾತ್ರ ಅಂತ. ಈ ನಾರದ ಭಕ್ತಿ ಸೂತ್ರ ಅತ್ಯಂತ ಪುಟ್ಟ ಗ್ರಂಥ, 84 ಶ್ಲೋಕ ಇದೆ ಅದು. ಆದ್ರೆ ಅದರೊಳಗೆ ಅತ್ಯಂತ ಉನ್ನತವಾಗಿ ಭಕ್ತಿ ಅಂದ್ರೆ ಹೇಗಿರ್ಬೇಕು, ಭಕ್ತಿ ಹೇಗ್ ಮಾಡ್ಬೇಕು, ಭಕ್ತಿಯಲ್ಲಿ ಯಾರು ಅತ್ಯಂತ ಉನ್ನತವಾಗಿರುವಂತ ಭಕ್ತಿ ಮಾಡ್ತಾರೆ ಅಂದ್ರೆ ಅವ್ರು ಹೇಳ್ತಾರೆ, ಗೋಪಿಕಾ ಸ್ತ್ರೀಯರು ಅವರಷ್ಟು ಭಕ್ತಿ ಯಾರಿಗೂ ಬರಕ್ ಸಾಧ್ಯವೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಹೇಗಿದ್ರಪ್ಪ ಗೋಪಿಕಾ ಸ್ತ್ರೀಯರು ಅಂದ್ರೆ, ಕೃಷ್ಣನ ಬಗ್ಗೆ ಎಷ್ಟು ಭಕ್ತಿ ಅವರಿಗೆ ಅಂದ್ರೆ, ಕೃಷ್ಣ ನಡ್ಕೊಂಡ್ ಬರ್ತಿದ್ರೆ ಅವ್ರ ಕೈಗಳನ್ನ ಮುಂದೆ ಚಾಚೋರಂತೆ. ಕೃಷ್ಣ, ನೀನ್ ನೆಲದ ಮೇಲೆ ನಡಿಬೇಡಪ್ಪ, ನಮ್ ಕೈ ಮೇಲೆ ನಡಿ, ನಿನ್ ಕಾಲೆಲ್ಲ ಹೆಸರಾಗತ್ತೆ ಅಂತ. ಮತ್ತೆ ಅವ್ರು ಏನೇ ಕೆಲಸ ಮಾಡ್ಬೇಕಾದ್ರು ಕೃಷ್ಣ 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 ಅಂತ ಧ್ಯಾನ ಮಾಡ್ತಿದ್ರಂದ್ರೆ, ಎಲ್ಲವಾಗ್ಲೂ ಕೃಷ್ಣನ ಧ್ಯಾನವನ್ನ ಮಾಡುವಂತವ್ರು ಅಂತ ಆ ಒಂದು ನಾರದ ಭಕ್ತಿ ಸೂತ್ರದಲ್ಲಿ ಬರುತ್ತೆ. ಅದರಲ್ಲಿ ಮೊದಲನೇ ಶ್ಲೋಕ ಹೀಗೆ ಪ್ರಾರಂಭ ಆಗುತ್ತೆ, ಅಥಾತೋ ಭಕ್ತಿ ವ್ಯಾಖ್ಯ ಸಾಮಹ ಅಂತ. ಅಂದ್ರೆ ನಾನೀಗ ಭಕ್ತಿಯ ಬಗ್ಗೆ ವ್ಯಾಖ್ಯಾನ ಮಾಡ್ತೀನಿ ಅಂತ ಶುರು ಮಾಡ್ತಾರೆ. ಎರಡನೇ ಶ್ಲೋಕ ಬಹಳ ಚೆನ್ನಾಗಿದೆ. ಅವ್ರು ಹೇಳ್ತಾರೆ, ಸಾ ತ್ವಸ್ಮಿನ್ ಪರಮ ಪ್ರೇಮ ರೂಪ ಅಂತ. ನೋಡಿ, ಭಕ್ತಿ ಅನ್ನೋದು ಹೇಗಿರ್ಬೇಕು ಅಂದ್ರೆ ಪ್ರೇಮ ರೂಪವಾಗಿರ್ಬೇಕಂತೆ. ದೇವರನ್ನ ಭಕ್ತಿಯಿಂದ, ಅಂದ್ರೆ ಹೆದರ್ಕೊಂಡು ಪೂಜೆ ಮಾಡಬಾರ್ದು, ಭಕ್ತಿಯಿಂದ. ಇವಾಗ ನೋಡಿ, ನಮ್ಮ ರಾಮಕೃಷ್ಣ ಪರಮಹಂಸರು ಕೂಡ ನಿಮ್ಗೆಲ್ಲ ತಿಳಿದಂಗೆ ದೇವಿಯನ್ನ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಿದ್ರು ಅಂದ್ರೆ, ಅಲ್ಲಿರೋರೆಲ್ಲ ಬಂದು ಇವ್ರು ಯಾರೋ ಈ ಪುರೋಹಿತ ಇರೋನ್ ಯಾರು ಪೂಜೆ ಮಾಡೋನು ಏನೋ ಹುಚ್ಚಿಡ್ದಿದೆ ಅನ್ಕೊಳ್ಳೋರು ಜನ. ಯಾಕೆಂದ್ರೆ ದೇವಿಯನ್ನ ಮಾತಾಡ್ಸೋರು ಅವ್ರು. ಹಾಗೆ, ನಿಂಗೆ ಇವತ್ತು ಯಾವ ಊಟ ಬೇಕಮ್ಮ, ನಿಂಗೆ ಇವತ್ತು ಪೊಂಗಲ್ ಬೇಕಾ, ಪೊಂಗಲ್ಲೇ ಮಾಡ್ತೀನಿ, ನಿಂಗೆ ಇವತ್ತು ಪಾಯಸ ಬೇಕಾ, ಪಾಯಸನೇ. ಅಂದ್ರೆ ಎಷ್ಟು ಪ್ರೇಮ, ಆ ಪ್ರೇಮ ಸ್ವರೂಪವನ್ನ ನಾವು ಪಡ್ಕೋಬೇಕು. ಆ ಪ್ರೇಮದಿಂದ ಆ ಭಕ್ತಿಯನ್ನ ನಾವು ಆ ರೀತಿಯ ಭಕ್ತಿಯನ್ನ ನಾವು ದೇವರಿಗೆ ಅರ್ಪಿಸ್ಬೇಕು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಎರಡನೇ ಶ್ಲೋಕದಲ್ಲೇ ಹೇಳ್ಬಿಟ್ರು, ಸ್ವಸ್ಮಿನ್ ಪರಮ ಪ್ರೇಮ ರೂಪ. ಈ ಭಕ್ತಿ ಅನ್ನೋದು ಹೇಗಿದೆ ಅಂದ್ರೆ ಪರಮ ಪ್ರೇಮ ರೂಪವಾಗದ್ದಾಗಿದೆ. ಈ ಭಕ್ತಿ ಅನ್ನೋದು ಭಗವಂತನಡೆಗೆ ಪ್ರೇಮ ರೂಪವಾಗಿರ್ಬೇಕು ಅಂತ ನಾನು ಆಗ್ಲೇ ಹೇಳ್ತಾ ಇದ್ದೀನಿ. ಈ ಭಗವಂತನಲ್ಲಿ ಭಕ್ತಿ ಅಂದ್ರೆ ಭಗವತ್ ಚಿಂತನೆ ಮಾಡ್ಬೇಕು, ಯಾವಾಗ್ಲೂ ಭಗವಂತ ಚಿಂತನೆಯಲ್ಲೇ ಮಾಡ್ತಾ ಇರ್ಬೇಕು. ಭಕ್ತನಾಗುವುದವನು ಸರ್ವ ಭಾವಗಳಿಂದಲೂ ಭಗವಂತನನ್ನೇ ಯೋಚನೆ ಮಾಡ್ಬೇಕು, ಭಜಿಸ್ಬೇಕು. ಇಲ್ಲಿ ಸರ್ವಭಾವ ಅಂದ್ರೆ ಹಲವು ಅರ್ಥ ಕೊಡ್ಬೋದು. ಸರ್ವಭಾವ ಅಂತ ಹೇಳಿದ್ರೆ ಏನೇನ್ ಅರ್ಥ ಕೊಡ್ಬೋದು ಅಂತ ಹೇಳಿದ್ರೆ, ನೋಡಿ, ದಾಸ್ಯ ಭಾವ ಅಂದ್ರೆ ಹನುಮಂತ ಎಷ್ಟ್ ದಾಸಾನುದಾಸ ಅಂತ ಹೇಳ್ಕೊಂಡ. ನಾನು ರಾಮನಿಗೆ ಏನಾಗ್ಬೇಕು ನೀನು ಅಂತ ಕೇಳಿದಾಗ ನಾನು ದಾಸಾನುದಾಸ, ರಾಮನ ದಾಸಾನುದಾಸ ಅಂತ ಹೇಳ್ಕೊಂಡ. ಹಾಗೆ ಸಖ್ಯ, ಮೀರ ಹೇಳುದು ನನ್ನ ಜೊತೆ ಇರೋಂಥವ್ನು ಯಾರು, ಕೃಷ್ಣ, ಸಖ್ಯ ಭಾವನೆ. ವಾತ್ಸಲ್ಯ, ಯಶೋದೆ ಎಷ್ಟರ ಮಟ್ಟಿನ ವಾತ್ಸಲ್ಯದಿಂದ ಪ್ರೀತಿಯಿಂದ ನೋಡ್ಕೊತಾ ಇದ್ಲು ಕೃಷ್ಣನನ್ನ.
ಹೀಗೆ ಅನೇಕ ರೀತಿಯಲ್ಲಿ ನಾವು ಆ ಭಗವಂತನನ್ನ ಭಜನೆ ಮಾಡ್ಬೋದು, ಭಗವಂತನನ್ನ ಸೇರ್ಬೋದು. ಮನಸ್ಸಿನ ಸ್ಥಿತಿಗೆ ತಕ್ಕಂತೆ ನಾವು ಯಾವ ರೀತಿಯಲ್ಲಿ ಭಗವಂತನನ್ನ ಧ್ಯಾನ ಮಾಡ್ತೀವಿ. ಇವಾಗ ನಾವೆಲ್ಲರೂ ಕೂಡ ಲಲಿತಾ ಸಹಸ್ರನಾಮವನ್ನ ಹೇಳ್ತಾ ಇದೀವಿ. ಅಂದ್ರೆ ತಾಯಿಯನ್ನ ನಮ್ಮ ತಾಯಿ, ನನ್ನ ತಾಯಿಯವಳು ಅಂತ ಭಾವನೆಯನ್ನ ಮಾಡಿದಾಗ ನಾವು ಮಗುವಿನಂತೆ ಏನ್ ತಪ್ಪಾದ್ರು ಕ್ಷಮಿಸಮ್ಮ, ನನಗೆ ಎಷ್ಟೊಂದು ನಾನು ತಪ್ಪು ಹೇಳ್ತೀನಿ. ಅಕಸ್ಮಾತ್ ನೋಡಿ, ನಾವೆಲ್ಲ ತಪ್ಪು ಹೇಳ್ಬೇಕಾದ್ರೆ ಕೆಲವರಲ್ಲಿ ಯಾರೋ ಮೊನ್ನೆ ಕೇಳ್ತಾ ಇದ್ರು, ಏನಂದ್ರೆ ಅನೇಕ ವಿಧದಲ್ಲಿ ನೀವು ತಪ್ಪು ಉಚ್ಚಾರಣೆ ಮಾಡಿದ್ರೆ ತಪ್ಪಾಗಲ್ವಾ ಅಂತ. ಇವಾಗ ಒಂದು ಪುಟ್ಟ ಮಗು ಮನೇಲಿರುತ್ತೆ, ಅದಿನ್ನು 1-1.5 ವರ್ಷದ ಮಗು, ಅದು ಮಾತಾಡ್ಬೇಕಾದ್ರೆ ತಪ್ಪು ಮಾತಾಡತ್ತಲ್ವಾ, ಅವಾಗೆಲ್ಲ ನೀವು ಅವನ್ನ ಬೈತೀರಾ, ಹೊಡಿತೀರಾ, ಏನ್ ಮಾಡಲ್ಲ ತಾನೆ, ಹೋಗ್ಲಿ ಬಿಡಪ್ಪ ಅದಲ್ಲ, ಈ ತರ ಮಾತಾಡ್ತೀಯ ಅಂತ ಹೇಳ್ತೀವಿ. ಹಾಗೇನೆ ನೀವು ಪ್ರೇಮದಿಂದ ಭಕ್ತಿಯಿಂದ ಭಗವತಿಯನ್ನ ಪ್ರಾರ್ಥನೆ ಮಾಡಿದ್ರೆ ನೀವೇನಾದ್ರು ತಪ್ಪು ಹೇಳಿದ್ರು ಕೂಡ ಅದನ್ನ ಕ್ಷಮಿಸ್ಬಿಡ್ತಾಳೆ ದೇವಿ. ಅದು ನಾವು ಅಂತಹ ಮನಸ್ಥಿತಿಯನ್ನ ಬೆಳೆಸ್ಕೋಬೇಕು. ಭಗವಂತನನ್ನ ಯಾವ ರೂಪದಿಂದಲಾದ್ರೂ ಯಾವ ನಾಮದಿಂದಲಾದ್ರೂ ಭಜಿಸ್ಬೋದು. ಅದು ಶಿವ ಇರ್ಬೋದು, ದೇವಿ ಇರ್ಬೋದು, ವಿಷ್ಣು ಇರ್ಬೋದು, ಗಣಪತಿ, ಸುಬ್ರಹ್ಮಣ್ಯ. ಹೀಗೆ ನೋಡಿ, ಪರಮಾತ್ಮ ಆಧ್ಯಾತ್ಮಿಕವಾಗಿದ್ದಾನೆ. ಆಧ್ಯಾತ್ಮಿಕವಾಗಿ ಅಂದ್ರೆ ಶರೀರದಲ್ಲಿ, ನಮ್ಮ ಶರೀರದಲ್ಲೇ ಇದ್ದಾನೆ, ಸಾಕ್ಷಿಯಾಗಿ ನಿಲ್ಸಿರ್ತಾನೆ. ನಮ್ಮ ಶರೀರದಲ್ಲಿ ಸಾಕ್ಷಿಯಾಗಿ ನಿಲ್ಸಿರುವಂತವನು ಪರಮಾತ್ಮ. ಆದಿದೈವವಾಗಿ ಇಂದ್ರಿಯಗಳ ಹಿಂದಿನ ಪ್ರೇರಕ ಶಕ್ತಿಯಾಗಿರುತ್ತೆ. ಅಂದ್ರೆ ನಾವೇನಾದ್ರು ಕಾಣ್ತಾ ಇದೆ, ನನ್ ಕಣ್ ಕಾಣ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನನ್ನ ಆ ಕಣ್ಣಿನ ಹತ್ತಿರ, ನನ್ನ ಕಣ್ಣಲ್ಲಿ ಆ ದೇವರಿದ್ದಾನೆ. ಅಥವಾ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ನ ಮಾತು ಬರಕ್ಕೆ ಆ ದೇವಿ ಒಂದು ಆ ಭಗವತಿ ಅಥವಾ ಆ ಭಗವಂತ ಕಾರಣ. ಮತ್ತೆ ಆದಿಭೂತವಾಗಿ ಎಲ್ಲ ಜೀವಿಗಳ ಅಥವಾ ಎಲ್ಲ ವಸ್ತುಗಳ ರೂಪದಲ್ಲಿ ಇರ್ತಾರೆ. ಅಂದ್ರೆ ಎಲ್ಲ ವಸ್ತುಗಳನ್ನ, ಎಲ್ಲರನ್ನ ಪ್ರೀತಿ ಮಾಡುವಂತಹ ಒಂದು ಇದು. ಅದಕ್ಕೆ ನಮ್ಮ ವಿವೇಕಾನಂದರು ಹೇಳ್ತಾ ಇದ್ರು, ಸೇವೆ ಮಾಡ್ಬೇಕು, ಯಾವುದೇ ರೀತಿಯ ಸೇವೆ ಮಾಡ್ಬೇಕು. ಅದಕ್ಕೆ ಜನಾರ್ದನ ಸೇವೆ ಅಂತಾನೆ ಕರೀತಾರೆ. ಅದು ಸೇವೆ ಮಾಡಿದಾಗ ಅದು ಭಗವಂತನನ್ನ ಸೇರತ್ತೆ ಅಂತ. ಶ್ರೀಕೃಷ್ಣ ಪರಮಾತ್ಮ ಮತ್ತೆ ಭಗವದ್ಗೀತೆ ನೋಡಿ, ಯಾಕೆ ನಾನು ಭಗವದ್ಗೀತೆಯನ್ನ ತಗೊಳ್ತಾ ಇದ್ದೀನಿ ಪ್ರತಿಯೊಂದಕ್ಕೂ ಅಂದ್ರೆ ಎಲ್ಲದಕ್ಕೂ ಉತ್ತರ ಅದರೊಳಗಿದೆ ಭಗವದ್ಗೀತೆಯಲ್ಲಿ. ತ್ವಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ವ ಸದಾತ್ಮಾರಾಂ ಶಾಂತಿ ಸ್ಥಾನಂ ಪ್ರಾಪ್ಯಸಿ ಶಾಶ್ವತಂ ಅಂತ ಹೇಳ್ತಾರೆ. ಅಂದ್ರೆ ಎಲೆ ಅರ್ಜುನ, ಸರ್ವ ಭಾವದಿಂದಲೂ ಅವನನ್ನೇ ಶರಣು ಹೊಂದು. ಎಲ್ಲ ಭಾವನೆಯಿಂದ ಎಲ್ಲದಕ್ಕೂ ನೀನೇ ಕಾರಣ ಅಪ್ಪ, ನಾನು ತಪ್ಪು ಮಾಡಿದ್ರು ನೀನೇ. ಸರ್ವಕರ್ಮ ಕರ್ಮಾಣಿ ಅಂತ 3ನೇ ಅಧ್ಯಾಯದಲ್ಲೂ ಹೇಳ್ಬಿಟ್ಟ. ಎಲ್ಲ ನೀನ್ ಏನೇನ್ ಕೆಲಸ ಮಾಡ್ತಿರ್ತೀಯ, ನೀನ್ ಮಾತಾಡ್ತಿರೋದು, ನಗ್ತಾ ಇರೋದು, ಏನೇ ಊಟ ಮಾಡ್ತಿ, ಎಲ್ಲವೂ ನನಗೆ ಸಮರ್ಪಣೆ ಮಾಡು ಅಂತ ಹೇಳ್ಕೊಟ್ಟ ಕೃಷ್ಣ ಅರ್ಜುನನಿಗೆ. ಅದನ್ನೇ ಇವಾಗ ಸರ್ವಭಾವದಿಂದ ನೀನು ಆ ಭಗವಂತನನ್ನ ಶರಣು ಹೋಗ್ಬೇಕು. ಆಗ ನಿನ್ಗೆ ಪರಮ ಶಾಂತಿ ನಿನ್ಗೆ ಸಿಗತ್ತೆ, ಶಾಶ್ವತವಾದಂತ ಪದವಿಯನ್ನ ನೀನು ಪಡ್ಕೋತೀಯ ಅಂತ. ಇದು ನಮ್ಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಅಲ್ವಾ ಕೃಷ್ಣ ಹೇಳಿರೋದು. ಆದ್ರೆ ಈ ಭಕ್ತಿಯನ್ನ ಬೆಳೆಸ್ಕೋಬೇಕಾದ್ರೆ ನಮ್ಗೆ 2 ಅತ್ಯಂತ ಉನ್ನತವಾಗಿ ಬೇಕಾಗತ್ತೆ. ಒಂದು ನಂಬಿಕೆ. ಈ ನಂಬಿಕೆ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಸಣ್ಣ ಕಥೆಯನ್ನ ನಿಮ್ಗೆ ಹೇಳೋಣ ಮಧ್ಯದಲ್ಲಿ. ಯಾಕೆಂದ್ರೆ ನಾನು ಇವಾಗ ಒಂದ್ ಸ್ವಲ್ಪ ಇದೆಲ್ಲ ನಿಮ್ಗೆ ಡ್ರೈ ಅನ್ಸ್ಬೋದು. ಯಾಕಂದ್ರೆ ಇದೆಲ್ಲ ಆತ್ಮದ ಬಗ್ಗೆ ವಿವರಣೆಯನ್ನ ಕೊಟ್ಟಾಗ ಮತ್ತೆ ಒಂದು ಎಲ್ಲ ಹೇಳಿದಾಗ ನಾನು ಹೇಳ್ದಂಗೆ ಇದು ಒಂದು ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಕೆ ನಾವು ಕ್ಲಾಸ್ ವೈಸ್ ಅಂದ್ರೆ ನಮ್ಮ ಹಂತವಾಗಿ ನಾವು ಬೆಳೀತಾ ಹೋಗ್ಬೇಕು ಆಧ್ಯಾತ್ಮದಲ್ಲಿ. ಹಾಗಾಗಿ ಮಧ್ಯ ಒಂದೊಂದ್ಸಲ ಸಣ್ಣ ಕತೆ ಹೇಳಿದ್ರೆ ನಿಮ್ಗೆ ಒಂಚೂರು ಬೇರೆ ಕಡೆ ಮನ್ಸು ಬರುತ್ತೆ ಅಂತ ನಾನು. ಏನಂದ್ರೆ ನಂಬಿಕೆ ಹೇಗಿರ್ಬೇಕು ಅಂದ್ರೆ, ಒಂದು ಊರಲ್ಲಿ ಒಬ್ರು ಪುರೋಹಿತರು ಅಂದ್ರೆ ಪುರಾಣಿಕರು ಅವ್ರು ಇರ್ತಾರೆ. ಅವರ ಮನೆ ಒಂದು ಮಧ್ಯ ನದಿ ಹರಿತಾ ಇರತ್ತೆ. ನದಿ ಆ ಕಡೆ ಭಾಗದಲ್ಲಿ ಇರುತ್ತೆ. ಈ ಕಡೆ ಭಾಗದಲ್ಲಿ ಎಲ್ಲ ನಿಮ್ಗೆಲ್ಲ ಗೊತ್ತು, ಅಗ್ರಹಾರ ಅಂತ ಕರಿಬೇಕಾರೆ ಅಗ್ರಹಾರದಲ್ಲಿ ಸಾಮಾನ್ಯವಾಗಿ ಬ್ರಾಹ್ಮಣರು ಅವರು ಎಲ್ಲ ಪೂಜೆ ಮಾಡುವಂತವ್ರು ಆ ಕಡೆ ಇರೋರು ಅಂತ ಕಡೆ ಇತ್ತು. ಈ ಭಾಗದಲ್ಲಿ ಜನ ಎಲ್ಲ ಇದ್ರು. ಆ ಒಬ್ಳು ಪ್ರತಿನಿತ್ಯ ಹಾಲ್ ಮಾರೋ ಹುಡುಗಿ ಅವ್ರ ಮನೆಗೆ ಹಾಲ್ ತಂದ್ಕೊಡ್ತಾ ಇದ್ಲು. ಒಂದಿನ ಈ ಪುರೋಹಿತರು ಹೇಳಿದ್ರು ಆ ಹುಡುಗಿಗೆ, ಏನಮ್ಮ ನೀ ದಿನಾಗ್ಲೂ ಇಷ್ಟು ಲೇಟಾಗಿ ಬರ್ತೀಯಾ, ನನಗೆ ಅಭಿಷೇಕ ಮಾಡಕ್ಕೆ ನನಗೆ ಹಾಲ್ ಬೇಕು, ದೇವ್ರಿಗೆ ಅಭಿಷೇಕ ಮಾಡಕ್ಕೆ ನನಗೆ ಬೇಗ ತಂದ್ಕೊಡ್ಬೇಕಲ್ಲ ನೀನು ಅಂತಾಗ ಅವಳು ಹೇಳ್ತಾಳೆ, ಏನ್ ಮಾಡೋದು ಸ್ವಾಮಿ, ಅಲ್ಲಿ ದೋಣಿ ತೆಗಿಯೋದೇ ಇಲ್ಲ, ಯಾಕಂದ್ರೆ ಮಳೆ ಬೀಳ್ತಾ ಇದೆ,
ದೋಣಿ ತೆಗಿಯೋರು ದೋಣಿ ಹಾಯಿಸಿದ್ರೆ ತಾನೇ ನಾನು ನಿಮ್ಮನೆ ಕಡೆ ಬರಕ್ ಸಾಧ್ಯ. ಅವಾಗ ಅವ್ರು ಹೇಳ್ತಾರೆ, ಅಲ್ಲಮ್ಮ, ರಾಮನಾಮ ಹೇಳ್ಕೊಂಬ, ಇಡೀ ಸಂಸಾರವನ್ನೇ ಗೆದ್ಬಿಟ್ರು ರಾಮನಾಮದಿಂದ, ನೀನ್ ಯಾಕೆ ಮಾಡ್ಬಾರ್ದು ಅಂತ ಹೇಳು. ಅದನ್ನ ಮನದಲ್ಲಿ ಇಟ್ಕೊಂಡ್ಲು ಆ ಮಗು, ಆ ಹುಡುಗಿ. ಸರಿ, ಮಾರನೇ ದಿವಸ ಬಂದ್ಲು. ಅವ್ರು ಹೇಳಿದ್ದಾರೆ, ರಾಮನಾಮ ಹೇಳಿದ್ರೆ ನಾನು ದಾಟ್ಬೋದು ಅಂತ ಹೇಳಿದ್ದಾರೆ ಅಂತ ಹೇಳಿ. ಮಳೆ ಬರ್ತಾ ಇದೆ, ಅದನ್ನೇನ್ ಲೆಕ್ಕ ಮಾಡದೆ ರಾಮ 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 ಅನ್ಕೊಂಡು ನದಿಯನ್ನ ದಾಟ್ಬಿಟ್ಟು ಹೋದ್ಲು. ಬೇಗ ಹೊಟ್ಟೋದ್ಲು. ಅವಾಗ ಪುರೋಹಿತರು ಕೇಳ್ತಾರೆ, ಏನಮ್ಮ ಇದು ಇಷ್ಟು ಬೇಗ ಬಂದಿದ್ಯಾ ಅಂತ ಕೇಳಿದಾಗ, ನೀವೇ ಹೇಳಿದ್ರಲ್ಲ ಗುರುಗಳೇ, ರಾಮನಾಮವನ್ನ ಹೇಳ್ತಾ ಸಂಸಾರವನ್ನೇ ದಾಟ್ಬಿಟ್ರು ಅಂತ, ನಾನು ಅದಕ್ಕೆ ನದಿ ದಾಟ್ ಬಂದೆ. ಅದು ನಂಬಿಕೆ. ಅಂದ್ರೆ ಯಾರಾದ್ರೂ ಒಂದ್ ಹೇಳಿದ್ರೆ ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ ಅದು ನಮ್ಗೆ ಜಯ ಸಿಗುತ್ತೆ. ಈ ನಂಬಿಕೆ ಅಂದ್ರೆ ಯಾರೋ ಒಬ್ರು, ಇವಾಗ ನಮ್ಮ ಸ್ವಾಮೀಜಿಗಳು ಹೇಳಿದ್ದಾರೆ, ಹರಿಹರಪುರ ಸ್ವಾಮೀಜಿಗಳು, ನೀವು ಲಲಿತಾ ಸಹಸ್ರನಾಮನ ಪಠಣ ಮಾಡಿ ಅಂತ. ಪ್ರತಿನಿತ್ಯ ನೀವು ಪಠಣ ಮಾಡಿದಾಗ ಅನೇಕ ನೋಡಿ, ಒಂದ್ 48 ದಿನ ಪಠಣ ಮಾಡಿ, ಎಷ್ಟರ ಮಟ್ಟಿಗೆ ನಿಮ್ಗೆ ವೃದ್ಧಿ ಆಗತ್ತೆ, ನಿಮ್ಗೆ ಎಲ್ಲ ರೀತಿಯಲ್ಲಿ ನಿಮ್ಗೆ ಇದಾಗತ್ತೆ ಅಂತ ನಿಮ್ಗೆ ತಿಳಿಯುತ್ತೆ. ಅದೇ ನಂಬಿಕೆ ಅನ್ನೋ ಒಂದು ಬರ್ಬೇಕು. ಇನ್ನೊಂದು ಶ್ರದ್ಧೆ. ಶ್ರದ್ಧೆ ಅಂದ್ರೆ ನಮ್ಗೆ ಯಾರೇ ಗುರುಗಳು ಏನೇ ಹೇಳಿ ಅದನ್ನ ಶ್ರದ್ಧೆ ಇಟ್ಟು ಪಾಲನೆ ಮಾಡ್ಬೇಕು. ಇದಕ್ಕೆ ಒಬ್ರು ಸ್ವಾಮಿ ರಾಮ ಅಂತ ಒಬ್ರು ಗುರುಗಳಿದ್ರು. ಅವರು ಡೆಕಾಥ್ಲೋನಲ್ಲಿ ಅನೇಕ ವರ್ಷಗಳ ಕಾಲ ಅಮೆರಿಕಾದಲ್ಲಿದ್ರು. ಅವರ ಗುರುಗಳು ಹಿಮಾಲಯದಲ್ಲಿದ್ದವ್ರು. ಅವರೊಂದು ಪುಸ್ತಕ ಕೂಡ ಬರೆದಿದ್ದಾರೆ, ಹಿಮಾಲಯದಲ್ಲಿರುವಂತ ಗುರುಗಳು ಬಗ್ಗೆ ಒಂದು ಪುಸ್ತಕ ಕೂಡ ಬರೆದಿದ್ದಾರೆ. ಲಿವಿಂಗ್ ವಿತ್ ಹಿಮಾಲಯ ಸೇಂಟ್ಸ್ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಹಿಮಾಲಯದ ಅಂತಾನೆ ಕನ್ನಡದಲ್ಲಿ ಭಾಷಾಂತರ ಹೊಂದಿದೆ. ಅದರಲ್ಲಿ ಅವ್ರ ಗುರುಗಳು ಒಂದ್ಸತಿ ಈ ಸ್ವಾಮಿ ರಾಮ ಅವರು ಅವರನ್ನು ಒಂದು 11 ವರ್ಷ ದೂರ ಇರ್ಬೋದು. ಅವ್ರು, ನೋಡಪ್ಪ, ನನ್ನ ಜೊತೆ ಬರ್ತಾ ಇದಾರೆ ಇನ್ನೊಬ್ರು ಸ್ವಾಮೀಜಿ, ಅವ್ರಿಗೆ ತುಂಬಾ ಹೊಟ್ಟೆ ಹಸಿತಾಯಿಯಂತೆ, ನೀನ್ ಹೋಗಿ ಇವಾಗ್ಲೇ ಹೋಗಿ ಅಂಗಡಿಗೆ ಹೋಗಿ ಒಂದಷ್ಟು ತಗೊಂಡ್ ಬಾ. ಅದು ಕಾಡೊಳಗಿಂದ ಹೋಗ್ತೀವಿ, ಹಿಮಾಚಲ ಪ್ರದೇಶದಲ್ಲಿ ಕಾಡು ಒಳಗಿಂದ ಹೋಗಿ ಅವ್ರು ಹೇಳ್ತಾರೆ, ನೋಡಪ್ಪ, ಒಂದ್ ಕೋಲ್ ಇಟ್ಕೋ, ಒಂದು ಲ್ಯಾಟಿನ್ ಇಟ್ಕೋ, ಈ ಕಡೆ ಹೋಗಿ ತಗೊಂಡ್ ಬಾ. ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಅದನ್ನ ಅಡಿಗೆ ಅವರೆಲ್ಲ ಊಟ. ಆಗ ಇನ್ನೊಬ್ರು ಸ್ವಾಮೀಜಿ ಅವ್ರ ಜೊತೆ ಇತ್ತು, ಯಾಕಪ್ಪ ಅಷ್ಟು ಹುಡುಗನ್ ಕೆಲಸ ಹೇಳ್ತೀಯ, ಕತ್ಲೆಯಲ್ಲಿ ಕಳಿಸ್ತಾ ಇದೆಯಾ ಅಂದ್ರೆ, ಶಕ್ತಿ ನನ್ ಜೊತೆ ಇದ್ದಂತ ಶಿಷ್ಯರು ಎಲ್ಲ ರೀತಿಯಲ್ಲಿ ಬೆಳಿಬೇಕು, ಧೈರ್ಯ ಬರ್ಬೇಕು ಅವ್ರಿಗೆ ಅಂತ ಹೇಳ್ತಾರೆ. ಸ್ವಾಮಿ ರಾಮ ಹೋಗ್ತಾರೆ. ಕಾಡಲ್ಲಿ ಹೋಗ್ತಾ ಹೋಗ್ತಾ ಅನೇಕ ವನ್ಯ ಜೀವಿಗಳು ಬರುತ್ತವೆ. ಒಂದ್ಸತಿ ಹುಲಿ ಬರುತ್ತೆ, ಚಿರತೆ ಬರುತ್ತೆ, ದೊಡ್ಡ ದೊಡ್ಡ ಸರ್ಪಗಳು ಹಾದು ಹೋಗುತ್ತೆ. ಅದ್ ಯಾವುದನ್ನ ಲೆಕ್ಕ ಮಾಡದೆ, ಈ ಕಡೆ ದೀಪ ಇತ್ತು, ಈ ಕಡೆ ಕೋಲಿತ್ತು. ಗುರುಗಳು ಹೇಳಿದ್ದಾರೆ ನಾನು ಅದು ಕೆಲಸ ಮಾಡ್ಬೇಕು ಅಂತ ಶ್ರದ್ಧೆಯಿಂದ ಹೋಗ್ತಾರೆ. ಅವ್ರು ಹೇಳಿದ ಕಡೆ ಆ ದಿನಸಿ ಅಂಗಡಿ ಸಿಗುತ್ತೆ. ದಿನಸಿಯನ್ನೆಲ್ಲ ತೆಗೆದುಕೊಂಡು ವಾಪಸ್ ಬೆಳಗ್ಗೆ ಬರೋ ಅಷ್ಟೊತ್ತಿಗೆ ಬೆಳಗ್ಗೆ ಹರಿದು 7 ಗಂಟೆ ಆಗಿರುತ್ತೆ. ಏನು ಆಗ್ಲಿಲ್ವಾ ನಿಂಗೆ ಅಂದ್ರೆ, ಏನು ಆಗ್ಲಿಲ್ಲ ಗುರುಗಳೇ, ನಿಮ್ ಮಾತಿನ ಮೇಲೆ ನಂಬಿಕೆ ಇಟ್ಟು ಹೋದೆ ಶ್ರದ್ಧೆಯಿಂದ ಅಂತ. ಅದು ಶ್ರದ್ಧೆ ಅಂತ. ಇದು ನಾವು ಬೆಳೆಸ್ಕೋಬೇಕು. ಯಾರೇ ಒಂದು ಹೇಳಿದ್ರೆ, ಯಾರೇ ಒಂದು ಗುರುಗಳು ಹೇಳಿದ್ರೆ ನಮ್ಗೆ ಅದನ್ನ ಶ್ರದ್ಧೆ ಇಟ್ಟು ಮಾಡ್ಬೇಕು. ಈಗ ನಾವೆಲ್ಲರೂ ಗುರುಗಳ ಆದೇಶ ಅಂತ ಪ್ರತಿನಿತ್ಯ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡ್ತಿದೀವಿ. ಆಗ್ಲೇ ಲಲಿತೋಪಾಖ್ಯಾನದ ಬಗ್ಗೆ ವಿದ್ವಾಂಸರು ಮಾತನಾಡಿದ್ದಾರೆ. ಈಗ 1-2 ವಾರಗಳ ಹಿಂದೆ ನಾನು ಸ್ವಲ್ಪ ಕೇಳಿಸ್ಕೊಂಡೆ ಅದನ್ನ. ಆ ದೇವಿಯನ್ನ ನೆನೆಯುವುದು, ಅವಳ ಚಿತ್ರವನ್ನ ನೆನಪಿಸ್ಕೊಳ್ಳೋದು ಒಂದು ರೋಮಾಂಚಕರ ಸಂಗತಿ ಅಲ್ವಾ. ಆ ದೇವಿಯನ್ನ ನೆನೆಸ್ತಾ ಅವಳ ಚಿತ್ರವನ್ನ ನಮ್ಮ ಮನಪಟಲದ ಮೇಲೆ ನಿಲ್ಲಿಸ್ಕೊಳ್ಳೋದು ಎಷ್ಟೊಂದು ರೋಮಾಂಚನವಾಗತ್ತೆ ಆ ಸಂಗತಿ. ನಾನು ಇವತ್ತು ತುಂಬಾ ಮುಂದಕ್ಕೆ ಹೋಗಿ ಹೇಳೋದಿಲ್ಲ, 2 ಶ್ಲೋಕಗಳ ಬಗ್ಗೆ ಅರ್ಥವನ್ನ ನಿಮ್ಮ ಹತ್ರ ಹಂಚಿಕೊಳ್ತೀನಿ. ಈ ಮಾತನ್ನ ಇವತ್ತು ಮುಗಿಸ್ತೀನಿ. ಯಾಕಂದ್ರೆ ಅದ್ 2 ಶ್ಲೋಕದ ಅರ್ಥವನ್ನ ಹೇಳ್ಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಅದಕ್ಕೆ ಇನ್ನೊಂದು ಅರ್ಧ ಗಂಟೆ ಇದೆ ಅನ್ಸುತ್ತೆ. ಅರ್ಧ ಗಂಟೆ ಸಮಯದಲ್ಲಿ ಅದ್ 2 ಶ್ಲೋಕದ ಅರ್ಥವನ್ನ ನಿಮ್ಗೆ ಖಂಡಿತ ಹೇಳ್ಬೋದು ನಾನು. ನೀವು ಲಲಿತಾ ಸಹಸ್ರನಾಮ ಹೇಳ್ಬೇಕಾದ್ರೆ ಧ್ಯಾನ ಹೇಳ್ತೀವಿ. ಧ್ಯಾನ ಆದ್ಮೇಲೆ 2 ಶ್ಲೋಕಗಳನ್ನ ಹೇಳ್ತೀವಲ್ವಾ. ನಿಮ್ಗೆಲ್ಲ ಗೊತ್ತಿದೆ ಧ್ಯಾನ ಶ್ಲೋಕ ಯಾವುದು ಅಂತ ಅಲ್ವಾ. ಧ್ಯಾನ ಶ್ಲೋಕದ ನಂತರ ಈ ಒಂದು ಶ್ಲೋಕವನ್ನ ನಾವು ಹೇಳ್ತೀವಲ್ಲ,
ಅರುಣಾಂ ಕರುಣಾ ತರಂಗಿತಾಕ್ಷೀಂ ಧೃತಪಾಶಾಂಕುಶ ಪುಷ್ಪಬಾಣ ಚಾಪಾಂ ಅಣಿವಾದಿ ಬಿರಾವೃತಾಂ ಮಯೂಕೈರಹಮಿತ್ಯೇವ ವಿಭಾವಯೇ ಭವಾನಿ. ಇದು ನೋಡಿ ಏನಪ್ಪ ಇದರ್ಥ ಇಷ್ಟು ಚೆನ್ನಾಗಿದೆ ಎಂದು ಅಂದ್ರೆ, ಅರುಣಾಂ ಕರುಣಾ ತರಂಗಿತಾಕ್ಷೀಂ ಅಂದ್ರೆ ಉದಯಿಸುತ್ತಿರುವ ಬಾಲ ಸೂರ್ಯನ ಅರುಣ ಕಾಂತಿಯಿಂದ ಒಡಗೂಡಿ ಕರುಣಾಪೂರಿತ ವಿಶಾಲ ನೇತ್ರಗಳಿದೆಯಂತೆ ಅವಳಿಗೆ. ನೀವೆಲ್ಲ ಇಮ್ಯಾಜಿನ್ ಮಾಡ್ಕೋಬೇಕು, ಅದನ್ನ ಹೇಳ್ತಾ ಇರ್ಬೇಕಾದ್ರೆ ಅವಳ ಕಣ್ಣುಗಳು ಹೇಗಿದೆ, ವಿಶಾಲ ನೇತ್ರಗಳಿದೆ. ಉದಯಿಸುತ್ತಿರೋ ಬಾಲ, ನೀವು ನೋಡಿ ಬೆಳಗ್ಗೆ ಹೊತ್ತು ಏನಾದ್ರೂ ಬಾಲ ಸೂರ್ಯನನ್ನು ನೋಡಿದ್ರೆ ಎಷ್ಟು ಕೆಂಪಾಗಿ ಎಷ್ಟು ಚೆನ್ನಾಗಿರ್ತಾನೆ ಸೂರ್ಯ. ಆ ಬಾಲ ಸೂರ್ಯನ ಅರುಣ ಕಾಂತಿಯೊಡಗೂಡಿ, ಆ ಅರುಣ ಕಾಂತಿ ಏನಿದೆ ಅಂದ್ರೆ ಇದು ಒಂದು ಸೂರ್ಯನೇ ಅಷ್ಟು ಚೆನ್ನಾಗಿರ್ಬೇಕಾರೆ ಕೋಟಿ ಸೂರ್ಯರು ಇದ್ರೆ ಎಷ್ಟು ಬೆಳಕು ಬರುತ್ತೆ ಅಲ್ಲಿ. ಕರುಣಾಪೂರಿತ ವಿಶಾಲ ನೇತ್ರಗಳೊಂದಿಗೆ ಒಂದು ಕೈಯಲ್ಲಿ ರಾಗವೆನ್ನುವ ಪಾಶವನ್ನ, ರಾಗ ಅನ್ನೋ ಪಾಶವನ್ನ ಇಟ್ಕೊಂಡಿದ್ದಾಳಂತೆ ಒಂದ್ ಕೈಲಿ, ಮತ್ತೊಂದು ಕೈಯಲ್ಲಿ ಕ್ರೋಧ ಅನ್ನೋ ಅಂಕುಶವನ್ನ ಧರಿಸಿದಾಳೆ. ಎಡಗಡೆಯ ಕೆಳ ಕೈಯಲ್ಲಿ ಕಬ್ಬಿನ ಜಿಲೆಯನ್ನ ಬಿಲ್ಲನ್ನಾಗಿಸಿ ಹಿಡ್ಕೊಂಡು, ಬಲಗಡೆಯ ಕೆಳಕೈಯಲ್ಲಿ ಪಂಚನ್ಮಾತ್ರೆಗಳು ಅಂದ್ರೆ ಅಲ್ಲಿ ಪುಷ್ಪದ ಒಂದು ಪಾತ್ರೆ ಇದೆಯಂತೆ ಅವಳ ಕೈಯಲ್ಲಿ. ಅಣಿಮಾದಿಷ್ಟಾದಿ, ಅವಳ ಸುತ್ತಲೂ ಕೂಡ ಅಣಿಮಾದ್ಯಷ್ಟ ಸಿದ್ಧಿಗಳು ಅವಳ ಸುತ್ತುವರಿಸ್ಕೊಂಡಿದ್ದಾರೆ. ಇವಾಗ್ಲೇ ನಿಮ್ಗೆ ಹೇಳಿದ್ದಾರೆ ಯಾರ್ಯಾರು ಯೋಗಿನಿಯರು, 8 ಯೋಗಿನಿಯರ ಹೆಸರನ್ನು ಕೂಡ ಅವತ್ತು ಹೇಳಿದ್ರು. ಜೈನಿ, ವಿಮಲ, ಅದೆಲ್ಲ ಯೋಗಿನಿಯರು, ಆ ವಾಗ್ದೇವಿಯರು ಈ ಲಲಿತಾ ಸಹಸ್ರನಾಮವನ್ನು ಬರೆದಿದ್ದು ಅಂತ ಅವತ್ತು ನೀವೆಲ್ಲ ಕೇಳಿಸ್ಕೊಂಡಿದ್ದೀರಾ. ಆ ಅಣಿಮಾದಷ್ಟು ಸಿದ್ಧಿಗಳು ತನ್ನ ಸುತ್ತುವರೆದಿದ್ದಾರೆ ಆ ಜಗನ್ಮಾತೆ ಸುತ್ತ. ಆ ಜಗನ್ಮಾತೆಯಾದ ಶ್ರೀಮಾತೆ ನನ್ನ ಹೃದಯ ಪೀಠದಲ್ಲಿ ವಿರಾಜಿಸುತ್ತಾ ಇದ್ದಾಳೆ. ನನ್ನ ಹೃದಯ ಪೀಠದಲ್ಲಿ ನೋಡಿ, ಎಲ್ಲ ದೇವರನ್ನ ನಾವು ಹೃದಯದಲ್ಲಿ ವಿರಾಜಮಾನ ಮಾಡ್ಕೋಬೇಕು. ನಾನು ಆಗ್ಲೇ ಹೇಳ್ದಂಗೆ ನಾರದರು ಕೂಡ ಶ್ರೀಹರಿಯ ದರ್ಶನ ಹೃದಯದಲ್ಲೇ ಆಗಿತ್ತು. ವಿರಾಜಿಸುತ್ತಿರಲು ನಾನೇ ಏನಂತ, ಅಹಂ ಇತ್ಯೇವ ಮಯ ವಿಭಾವೇ, ಅಹಂ ಇತ್ಯೇವ ವಿಭಾವಯೇ ಮಹೇಶೀಂ ಅಂದ್ರೆ ನಾನು ಆ ತಾಯಿಯ ಒಂದು ರೂಪ, ತಾಯಿಯ ಒಂದು ಅಂಶ ನಾನು ಅಂತ ಯೋಚನೆ ಮಾಡಿ ನಾನು ಅವಳಿಗೆ ನಮಸ್ಕಾರವನ್ನ ಮಾಡ್ತೀನಿ ಅನ್ನೋದು ಈ ಒಂದು ಶ್ಲೋಕದ ಅರ್ಥ. ನೋಡಿ, ನಾವು ಪ್ರತಿನಿತ್ಯ ಹೇಳ್ತೀವಿ, ನಾನು ಅದಕ್ಕೆ ಹೇಳ್ತೀನಿ ಎಲ್ಲ ನಮ್ಮ ಲೇಡೀಸ್ಗೆ ಅಥವಾ ಎಲ್ಲರಿಗೂ, ನೀವು ಎಲ್ಲದನ್ನು ಅರ್ಥ ಮಾಡ್ಕೊಂಡು ಓದಿದಾಗ ನಿಮ್ಗೆ ಇನ್ನೂ ಹೆಚ್ಚಿನ ಒಂದು ಭಕ್ತಿ ಭಾವನೆ ಬೆಳೆಯುತ್ತೆ ಅಂತ. ಅದಕ್ಕೆ ಯಾವುದೇ ಒಂದು ತಿಳ್ಕೊಂಡ್ರು ಕೂಡ ಅದರ ಅರ್ಥ ತಿಳ್ಕೋಬೇಕು, ಆಗ ನಮ್ಗೆ ಹೆಚ್ಚಿನ ಒಂದು ವಿಷಯ ತಿಳಿಯುತ್ತೆ. ಸೆಕೆಂಡ್ ಶ್ಲೋಕ ಅದ್ ಹೇಳ್ತೀವಲ್ಲ, ಸಿಂಧೂರಾರಣ ವಿಗ್ರಹ, ಅದೆಲ್ಲರಿಗೂ ಗೊತ್ತಿದೆ ಅದರ ಅರ್ಥ. ಅದಕ್ಕೆ ನಾನು ಹೇಳಿದೆ ನೆಕ್ಸ್ಟ್ 2 ಶ್ಲೋಕವನ್ನ ತೆಗೆದುಕೊಂಡೆ. ಸಿಂಧೂರಾರಣ ವಿಗ್ರಹ ಅಂದ್ರೆ ಮಾಣಿಕ್ಯ ಮಾಲಿ, ಅದು ಮೊದಲು ಶುರು ಮಾಡು. ಈಗ ಸೆಕೆಂಡ್ ಶ್ಲೋಕ ಯಾವ್ದಪ್ಪ ಅಂದ್ರೆ, ಧ್ಯಾಯೇತ್ ಪದ್ಮಾಸನಸ್ಥಾಂ ವಿಕಸಿತ ವದನ ಪದ್ಮಪತ್ರಾಯಿತಾಕ್ಷೀಂ ಹೇಮಾವಾಂ ಪೀತವಸ್ತ್ರಾಂ ಕರಕಲಿತ ಸದ್ದೇಮ ಪದ್ಮಾಂ ವರಾಂಗೀಂ ಸರ್ವಾಲಂಕಾರ ಯುಕ್ತಾಂ ಸತತಮವಯದಾಂ ಭಕ್ತನಮ್ರಾಂ ಭವಾನಿ ಶ್ರೀವಿದ್ಯಾಂ ಶಾಂತಮೂರ್ತಿಂ ಸಕಲ ಸುರನೇತಾಂ ಸರ್ವ ಸಂಪತ್ ಪ್ರದಾತ್ರೀಂ ಅಂತ ಇದು 2ನೇ ಶ್ಲೋಕ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಧ್ಯಾಯೇತ್ ಪದ್ಮಾಸನಸ್ಥಾಂ, ಪದ್ಮಗಳ ದಳಗಳಂತಹ ವಿಶಾಲವಾದ ನೇತ್ರಗಳೊಂದಿಗೆ ನೀನಿದೆಯಾ ತಾಯಿ. ಬಂಗಾರದಂತ ದೇಹಚ್ಛಾಯೆ ಇದೆಯಂತೆ ಅವಳಿಗೆ, ಬಂಗಾರದ ದೇಹಚ್ಛಾಯೆ ಇಳ್ಳವಳಾಗಿದ್ದು ಪೀತಾಂಬರ ಸೀರೆಯನ್ನು ಹುಟ್ಟಿದಾಳ ಅವಳು. ಹೇಗಿದ್ದಾಳೆ ದೇವಿ ಅಂದ್ರೆ, ಪೀತಾಂಬರದ ಸೀರೆಯನ್ನು ಹುಟ್ಟಿದಾಳೆ. ಪದ್ಮಹಸ್ತಳಾಗಿ, ಪದ್ಮದ ಹಸ್ತವನ್ನು ಹೋಗಿ ಪದ್ಮಾಸನದಲ್ಲಿ ಕುಳಿತಿದ್ದಾಳೆ. ಸರ್ವಾಭರಣ ಭೂಷಿತಳಾಗಿದ್ದಾಳೆ. ನೋಡಿ, ಇದನ್ನ ಹೇಳ್ತಾ ಇರ್ಬೇಕಾದ್ರೆ ಸರ್ವಾಭರಣ ಭೂಷಿತಳಾಗಿ ಪೀತಾಂಬರಧಾರಿಯಾದಂತ ಯಾವ್ದಾದ್ರು ಹೆಣ್ಮಕ್ಳನ್ನ ನೋಡಿದ್ರೆ ಮತ್ತೊಮ್ಮೆ ನೋಡ್ಬೇಕು ಅನ್ಸುತ್ತೆ ಅವಳನ್ನ. ಯಾಕಂದ್ರೆ ಎಲ್ಲ ಹೆಣ್ಮಕ್ಳು ಕೂಡ ಆ ತಾಯಿಯ ಸ್ವರೂಪ ಅಲ್ವೇ. ಹಾಗಾಗಿ ಇಂತಹ ದೇವಿಯನ್ನ ನಾವು ನೆನ್ಸ್ಕೊಂಡ್ರೆ ಎಷ್ಟ್ ಚೆನ್ನಾಗಿದೆ ಅಲ್ಲ ಅವಳದು. ಒಂದು ಪದ್ಮಗಳ ದಳಗಳಂತ ವಿಶಾಲವಾದ ನೇತ್ರಗಳೊಂದಿಗೆ ಬಂಗಾರದ ದೇಹಚ್ಛಾಯೆ ಉಳ್ಳವಳಾಗಿದ್ದು ಪೀತಾಂಬರಧಾರಿಯಾಗಿ ಪದ್ಮಹಸ್ತಳಾಗಿ ಪದ್ಮಾಸನ ಕುಳಿತು ಸರ್ವಾಭರಣ ಭೂಷಿತಳಾಗಿದ್ದಾಳೆ. ಕೋಮಲವಾದ ಲಾವಣ್ಯ ರಾಶಿಯಾಗಿ
ಸರ್ವಾಲಂಕಾರ ಯುಕ್ತಾಂ ಸತತಂ ಅಭಯದ ಭಕ್ತ ನಮ್ರಾಂ ಭವಾನಿ ಅಂತ ಹೇಳಿದ್ರು. ಕೋಮಲವಾದ ಲಾವಣ್ಯ ರಾಶಿಯಾಗಿ ನಿರಂತರವಾಗಿ ಸತತಂ ಅಭಯಧಾಂ ನಿರಂತರವಾಗಿ ತನ್ನ ಭಕ್ತರಿಗೆ ಅಭಯ ಪ್ರದಾತಳಾಗಿ ಯಾವಾಗ್ಲೂ ದೇವರಿನ ಯಾವಾಗ್ಲೂ ನಮ್ ಕಡೆ ನೋಡ್ತಾನೆ ಇರ್ತಾಳಂತೆ. ಅವಳನ್ನ ಒಂದ್ಸತಿ ನಾವು ಕೈ ಮುಗಿದ್ರೆ ಸಾಕು, ನಮ್ಗೆ ಎಲ್ಲ ರೀತಿಯ ಸುಖಗಳನ್ನ ಕೊಟ್ಬಿಡ್ತಾಳ. ಸಕಲ ಸುರರ ಕೈಯಲ್ಲಿ, ಎಲ್ಲರ ಕೈಯಲ್ಲಿ ಅರ್ಚಿಸಲ್ಪಡುತ್ತಾ. ಇದು ಒಂದು ದುರ್ಗಾ ಸಪ್ತಶತಿಯಲ್ಲಿ ಒಂದು ಬರುತ್ತೆ, ಏನಂದ್ರೆ ದೇವಿಯನ್ನ ಅಭಿಷೇಕ ಮಾಡ್ಬೇಕಾದ್ರೆ ಎಂತೆಂಥವ್ರು ಬಂದು ಎಂತೆಂತಹ ವಸ್ತುಗಳು ತಂದ್ಕೊಡ್ತಾರೆ ದೇವಿಗೆ ಅಂತ ವರ್ಣನೆ ಮಾಡ್ತಾರೆ ದುರ್ಗಾ ಸಪ್ತಶತಿಯಲ್ಲಿ. ಅಂದ್ರೆ ಅಂತಂತ ಯಾರ್ಯಾರು ಇದಾರೋ ಅವ್ರಿಗೆಲ್ಲರೂ ಕೂಡ ಕಾಣದೇ ಇರುವಂತ ದೇವಿ ಯಾರು ಭಕ್ತಿಯಿಂದ ಪ್ರೀತಿಯಿಂದ ಕರೀತಾರೋ ಅವ್ರ ಹತ್ರ ಬಂದ್ಬಿಡ್ತಾಳಂತೆ. ಅಂದ್ರೆ ಆ ಪ್ರೇಮ ಸ್ವರೂಪವಾಗಿ ಪ್ರೇಮದಿಂದ ನಾವು ಆ ತಾಯಿಯನ್ನ ಕರಿಬೇಕು ಅಂತ. ಸಕಲ ಸುರರ ಕೈಯಲ್ಲಿ ಅರ್ಚಿಸಲ್ಪಡುತ್ತಾ ಶಾಂತ ಮೂರ್ತಿಯಾಗಿದ್ದಾಳಂತೆ ಸರ್. ಅದಕ್ಕೆ ಹೇಳ್ತೀವಿ ಏನಂದ್ರೆ ಹೆಣ್ಮಕ್ಳು ಮನೆಯಲ್ಲಿ ಶಾಂತ ಮೂರ್ತಿಯಾಗಿರ್ಬೇಕು, ಯಾವಾಗ್ಲೂ ಶಾಂತವಾಗಿ ನಗ್ನಗ್ತಾ ಇರ್ಬೇಕು. ಅದೆಲ್ಲ ಯಾವಾಗ ಬರುತ್ತೆ ನಮ್ಗೆ ಇದೆಲ್ಲ ಗುಣಗಳು ಅಂದ್ರೆ ಆ ದೇವಿಯನ್ನ ಪೂಜೆ ಮಾಡ್ತಾ 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 ಆ ದೇವಿಯ ಗುಣಗಳೆಲ್ಲ ನಮ್ದಾಗತ್ತೆ. ಅವಳೆಲ್ಲವೂ ನಮಗೆ ಕೊಡ್ತಾಳಂತೆ. ಶಾಂತ ಮೂರ್ತಿಯಾಗಿ ಸತತಂ ಅಭಯದಾಂ ಭಕ್ತ ನಮ್ರಾಂ ಭವಾನಿ ಸರ್ವ ಸಂಪತ್ತುಗಳನ್ನು ಪ್ರಸಾದಿಸುವ ಜಗನ್ಮಾತೆಯಾಗಿ ಶ್ರೀವಿದ್ಯಾಂ ಶಾಂತಮೂರ್ತಿಂ ಅಂತ ಹೇಳಿದ್ರು. ಶ್ರೀ ವಿದ್ಯಾ ಸ್ವರೂಪಿಣಿಯಾದ ಭವಾನಿಗೆ ನಾನು ನಮಸ್ಕರಿಸುತ್ತೇನೆ. ನನ್ನ ಹೃದಯ ಪೀಠದಲ್ಲಿಟ್ಟು ಧ್ಯಾನಿಸ್ತೀನಿ ಅವಳನ್ನ. ಒಂದು ಸಲ ನಮ್ಮ ಭಾವನೆಯಲ್ಲಿ ಅಮ್ಮನವರು ನಮ್ಮ ಕಣ್ಣುಗಳಿಗೂ ಮನೋನೇತ್ರಗಳಿಗೂ ಗೋಚರಿಸುವ ಯುದ್ಧದಲ್ಲಿ ಅವತಾರ ವರ್ಣನೆ. ಈ ಅವತಾರ ವರ್ಣನೆ ಹೇಗಿದೆ ಅಂದ್ರೆ ನಮ್ಗೆ ತಿಳ್ಕೊಂಡ್ರೆ ನಮ್ ಕಣ್ಣುಗಳಿಗೆ ಗೋಚರ ಆಗತ್ತೆ ಅವಳು ಹೇಗಿದ್ದಾಳೆ, ತಾಯಿ ಹೇಗಿದ್ದಾಳೆ. ಮನೋನೇತ್ರಗಳಿಗೆ ಗೋಚರಿಸುವ ವಿಧಾನದಲ್ಲಿ ಅವತಾರ ವರ್ಣನೆ ಇಲ್ಲಿದೆ ಅಲ್ವಾ. ಅವತಾರ ವರ್ಣನೆ ಈ ಒಂದು ಶ್ಲೋಕದಲ್ಲಿ ಇದೆ. ಆ ಜಗನ್ಮಾತೆ ಶ್ರೀಮಾತೆ ನಮಗೆ ನೋಡಿ, ನಮ್ಗೆಲ್ಲರಿಗೂ ಕೂಡ ಮಾತೆ ಇದ್ದಾಳಲ್ಲ, ನಮ್ಗೆಲ್ಲರಿಗೂ ಕೂಡ ತಾಯಿ ಇದ್ದಾರೆ. ಅವ್ರಿಗೊಬ್ರು ತಾಯಿ ಅಂದ್ರೆ ವಂಶಾಭಿವೃದ್ಧಿ ಆಗ್ಬೇಕಾದ್ರೆ ತಾಯಿ 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 ಅಂತ ಬಂತು. ಮುತ್ತಾತಂದ್ರು ಮುತ್ತಜ್ಜಿಗಳು ಅವ್ರಿಗೆ ಒಬ್ರು ತಾಯಿ ಇದ್ರು. ಆ ತಾಯಿಗೆ ಇನ್ನೊಬ್ರು ತಾಯಿ ಪಾರಂಪರಿಕವಾಗಿ ಕೇವಲ ಬಂದಿರ್ತಿ ಕೂಡ. ಇವಳು ನಮ್ಮ ತಾಯಿಗೂ ಅವಳೇ ತಾಯಿ, ನಮ್ ತಾತಂಗೂ ಅವಳೇ ತಾಯಿ, ನಮ್ಮ ಮುತ್ತಾತಂಗೂ ಇವಳೇ ತಾಯಿ. ಅಂದ್ರೆ ಈ ತಾಯಿ ಅಂದ್ರೆ ಆ ಭಗವತಿಯೇ ಎಲ್ಲರಿಗೂ ತಾಯಿಯಾಗಿದ್ದಾಳೆ ಅನೇಕ ವರ್ಷಗಳು. ಅವಳು ಅದಕ್ಕೆ ಸನಾತನಳು ಹೌದು, ಅವಳು ಪುರಾತನಳು ಹೌದು, ಇವತ್ತಿಗೂ ಅವಳು ಇರುವಂಥವಳು. ನಮ್ಮ ಇಂದಿನ ಭೌತಿಕ ರೂಪಕ್ಕೆ ಕಾರಣವಾಗಿರುವಳು ಕೂಡ ಆ ಜಗನ್ಮಾತೆಯೇ ಆಗಿದ್ದಾಳೆ. ನಮ್ಮ ಮಾನವನಿಗಷ್ಟೇ ಅಲ್ಲ, ಕ್ರಿಮಿ ಕೀಟಾದಿಗಳಿಂದ ಹಿಡಿದು ಬೆಟ್ಟ ಗುಡ್ಡ ಮೃಗಗಳು ಪಕ್ಷಿಗಳು ನದಿ ಸಮುದ್ರ ಎಲ್ಲದಕ್ಕೂ ಕೂಡ ಒಂದು ಹುಟ್ಟಿದೆ ಅಲ್ವಾ. ನೀವು ನೋಡ್ತೀರಾ ಎಷ್ಟೊಂದು ನದಿಗಳು. ನಮ್ಮ ಕಾವೇರಿ ನದಿ ಭಾಗಮಂಡಲದಲ್ಲಿ ಹುಟ್ಟುತ್ತೆ. ಎಲ್ಲಾ ನದಿಗಳು ಒಂದು ಹುಟ್ಟುವ ಜಾಗ ಇದೆ. ಹಾಗೇನೆ ಎಲ್ಲದಕ್ಕೂ ಮೂಲ ಕಾರಣಳು ಆ ಭಗವತಿ. ನಮ್ಮ ತಾಯಿ ತಂದೆ ನಮ್ಗೆ ಕೇವಲ ಶರೀರ ಮಾತ್ರವೇ ಅಲ್ಲದೆ ಅವರಲ್ಲಿರೋ ಒಳ್ಳೆಯ ಕೆಟ್ಟ ಗುಣಗಳನ್ನ, ಸಮ್ಮಿಶ್ರಣ ಸಂಸ್ಕಾರಗಳನ್ನ, ರೋಗ ರುಚಿನ ಎಲ್ಲವನ್ನೂ ನಮಗೆ ಕೊಟ್ಟು ಹೋದ್ರು. ಆದ್ರೆ ನಾವು ಈ ತಾಯಿಯನ್ನ, ಈ ಭಗವತಿಯನ್ನ ಶ್ರೀಮಾತಾ ಎಂದು ಸಂಬೋಧನೆ ಮಾಡ್ತೀವಿ. ಯಾಕೆಂದ್ರೆ ನಮ್ಮ ಭೌತಿಕ ತಂದೆ ತಾಯಿಗಳು ಕೊಡಲಾಗದ್ದನ್ನ ನಮ್ಗೆ ಈ ಮಹಾತಾಯಿ ಕೊಡ್ತಾಳೆ. ಏನ್ ಕೊಡ್ತಾಳವಳು ಅಂದ್ರೆ ಮುಕ್ತಿಯನ್ನ ಕೊಡ್ತಾಳಂತೆ, ಬ್ರಹ್ಮಾನಂದವನ್ನ. ತನ್ನ ಸ್ತೋತ್ರ ಪಾರಾಯಣದಿಂದ, ನಾನು ಆಗ್ಲೇ ಹೇಳ್ದಂಗೆ ಆ ಭಗವತಿಯ ಸ್ತೋತ್ರ ಪಾರಾಯಣ ಮಾಡ್ತಾ 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 ನಮ್ಗೆ ಎಲ್ಲವೂ ರೀತಿಯಾದಂತಹ ಬಂದ್ರೆ ಭಕ್ತಿ ಉಂಟಾಗತ್ತೆ. ಹಾಗೇನೆ ಭಕ್ತಿ ಉಂಟಾದಾಗ ನಮ್ಗೆ ಜ್ಞಾನ ಬೆಳೆಯುತ್ತೆ. ಅದೆಲ್ಲವುದನ್ನು ಅವಳು ನಮಗೆ ಆ ತಾಯಿ ಸರ್ವ ಸಂಪತ್ತಿಗೂ ಅವಳೇ ಮಾತೆ. ನಮ್ಮ ಪ್ರವೃತ್ತಿಗಳ ಮೂಲಕ ನಾವು ಪಡೆಯುವ ಸಂಪತ್ತು ಬಹಳ
ಪರಿಮಿತಿ ಉಳ್ಳದ್ದು. ನಾವು ಇವಾಗ ಒಂದು ಓದಿ ಒಂದು ಕೆಲ್ಸಕ್ಕೆ ಸೇರ್ಕೋತೀವಿ, ಅದೆಲ್ಲವೂ ಕೂಡ ಒಂದು ಪರಿಮಿತಿ ಉಳ್ಳದ್ದು. ಆಧುನಿಕ ರೀತಿಯಲ್ಲಿ ಕಟ್ಟಿದ ಮನೆ, ವಾಹನ ಮುಂತಾದ ಸೌಲಭ್ಯ ಎಲ್ಲವೂ ಕೂಡ ಸೀಮಿತವೇ. ಆದರೆ ಶ್ರೀಮಾತೆ ಅನುಗ್ರಹಿಸುವ ಪರೋಕ್ಷ ಸಿರಿಗಳಿದೆ. ಅದ್ಯಾವುದಪ್ಪ ಅಂದ್ರೆ ವಿದ್ಯೆ, ವಿವೇಕ, ಸಂಸ್ಕಾರ, ಸಂಪ್ರದಾಯ, ಕೀರ್ತಿ, ಚಿರ ಯಶಸ್ಸು, ದೇವರನ್ನು ಕುರಿತಾದ ಜಿಜ್ಞಾಸೆ, ದೇವತಾರ್ಚನೆಯ ಬಗ್ಗೆ ಆಸಕ್ತಿ, ಭಕ್ತಿ, ಎಣಿಕೆಗೆ ಮೀರಿದ ಶ್ರೀಗಳನ್ನ ಅವಳು ಪ್ರಸಾದಿಸ್ತಾಳೆ ಭಗವತಿ. ಅದಕ್ಕೆ ಅವಳನ್ನ ಪ್ರತಿನಿತ್ಯವೂ ಕೂಡ ಭಕ್ತಿಯಿಂದ ಜಪ ಮಾಡ್ಬೇಕು, ಭಕ್ತಿಯಿಂದ ಪೂಜೆ ಮಾಡ್ಬೇಕು. ಅವಳು ಹೇಗೆ ಅಂದ್ರೆ ವಾಕಿನಿಂದ, ನಾವು ಮಾತಾಡೋದ್ರಿಂದ ಹಿಡಿದು ವಾಹನಗಳವರೆಗೆ ತಾಯಿ ಅನುಗ್ರಹಿಸುವ ಶ್ರೀಗಳೇ ಅವು. ಶ್ರೀಮಾತೆ ಅಪಾರ ಮಾತೃ ಮಮತೆಯುಳ್ಳವಳು, ಅಪಾರ ಮಾತೃ ಮಮತೆಯುಳ್ಳಿದೆ ಅವಳಿಗೆ. ನಾವು ಅವಳನ್ನ ಒಂದ್ಸತಿಗೆ ನಾವು ಅವಳ ಕಾಲಿಗೆ ಬಿದ್ರೆ ಸಾಕು, ನಮ್ಮನ್ನ ಎತ್ತಿ ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಕೂಡಿಸ್ಬಿಟ್ಟಿರ್ತಾಳೆ. ಅಂತಹ ಶ್ರೀಮಾತೆಯನ್ನ ನೀವು ಆಗ್ಲೇ ತಿಳ್ಕೊಂಡಿದ್ದೀರ, ಲಲಿತೋಪಾಖ್ಯಾನದಲ್ಲಿ ಯಾವ ತರ ಮಾಡ್ಬೇಕು ಅನ್ನೋ ಆಗ್ಲೇ ಹೇಳಿದ್ರು ಅವ್ರು. ಏನಂತ ಅಂದ್ರೆ ಈ ಲಲಿತಾ ಹೋಮ ಮಾಡಕ್ಕೆ ಅದೆಲ್ಲವೂ ಸಿಗತ್ತೆ. ಆದ್ರೆ ನಿಜವಾದಂತ ಒಂದು ಜ್ಞಾನವನ್ನ ಪಡೆಯಕ್ಕೆ, ನಿಜವಾದಂತ ಒಂದು ಭಕ್ತಿಯನ್ನ ಪಡೆಯಕ್ಕೆ ಆ ಭಗವತಿಯ ಸ್ತೋತ್ರ ಪಾರಾಯಣ ಮಾಡ್ಬೇಕು. ಅದಕ್ಕೆ ನಮ್ಗೆಲ್ಲರಿಗೂ ಒಳ್ಳೆಯ ಮಾರ್ಗದರ್ಶನವನ್ನ ಗುರುಗಳು ಮಾಡಿದ್ದಾರೆ. ಆ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಪ್ರತಿನಿತ್ಯ ಲಲಿತಾ ಸಹಸ್ರನಾಮ, ಕೆಲವರಂತೂ ಕೆಲವರು ಹೇಳ್ತಾರೆ ನನಗೆ, ಹೆಂಗಸರು, ನಮ್ಮ ಪ್ರತಿನಿತ್ಯ 3 ಸತಿ ಲಲಿತಾ ಸಹಸ್ರನಾಮ ಪಠನ ಮಾಡ್ತಾ ಇದೀನಿ ಅಂತ. ತುಂಬಾ ಒಳ್ಳೇದು. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ಊಟಕ್ಕಿಂತ ಮುಂಚೆ ಮಧ್ಯಾಹ್ನ ಮಾಡ್ತಾರಂತೆ, ಬೆಳಗ್ಗೆ ತಿರ್ಗಾರ ಸಂಜೆ ಮಾಡ್ತೀವಿ ಅಂತ. ಯಾರ್ಯಾರಿಗೆ ಆ ಭಗವತಿಯನ್ನ ಧ್ಯಾನ ಮಾಡ್ಬೇಕು ಅಂತ ಆಸೆ ಹುಟ್ಟಬೇಕಾದ್ರೆ ಭಗವತಿಯ ಒಂದು ಪ್ರೇರಣೆ ಇರ್ಬೇಕು, ಅವಳ ಒಂದು ಕರುಣೆ ನಮ್ಮ ಮೇಲೆ ಇರ್ಬೇಕು. ಆಗ ಮಾತ್ರ ಇದೆಲ್ಲ ಮಾಡಕ್ ಸಾಧ್ಯ ಆಗತ್ತೆ. ಶ್ರೀಮಾತೆ ದಿವ್ಯತ್ವಕ್ಕೂ ಸಕಲ ಸಿರಿಗಳಿಗೂ, ಸಕಲ ಸಿರಿ, ನಮ್ಮ ಹತ್ರ ಏನೇನ್ ಸಿರಿಗಳಿದೆ, ನಾನಾಗ್ಲೇ ಹೇಳಿದ್ನಲ್ಲ, ಪರೋಕ್ಷ ಸಿರಿಗಳು, ಕಾಣುವಂತಹ ಸಿರಿಗಳು, ಎಲ್ಲದಕ್ಕೂ ಕೂಡ ಅವಳೇ ಕಾರಣ. ಸಕಲ ಔನ್ನತ್ಯಗಳಿಗೂ, ಸೃಷ್ಟಿ ರಚನೆಗೆ ಮೂಲವಾದ ಶ್ರೀವಿದ್ಯೆಗೂ ಸಂಕೇತ ರೂಪ. ನೋಡಿ, ಶ್ರೀವಿದ್ಯೆ ಅಂತ ಹಲವಾರು ಜನ ಇದನ್ನ ಕಲಿತಾ ಇದಾರೆ. ಈಗ ಆ ಶ್ರೀವಿದ್ಯೆ ಕಲಿಬೇಕಾದ್ರೆ ಮೊದಲು ಗಣೇಶನ ಸ್ತೋತ್ರವನ್ನ ಹೇಳ್ಕೊಡ್ತಾರೆ, ಅದಕ್ಕೆಲ್ಲದು ಬೀಜ ಮಂತ್ರಗಳನ್ನ ಹೇಳ್ಕೊಟ್ಟಿರ್ತಾರೆ. ಅದನ್ನೆಲ್ಲ ಜಪ ಮಾಡ್ಬೇಕು. ಜಪ ಮಾಡ್ತಾ 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 ಮುಂದಕ್ಕೆ ಹೋಗಿ ಪಂಚದಶಿ, ಷೋಡಶಿ, ಇದೆಲ್ಲ ಅದು ಮೊನ್ನೆನೋ ವಿದ್ವಾಂಸರು ಹೇಳ್ತಾ ಇದ್ದಾರೆ. ಪಂಚದಶಿ, ಷೋಡಶಿ ಮಂತ್ರಗಳನ್ನ ಹೇಳ್ಕೊಟ್ಟಾಗ ಆ ಶ್ರೀವಿದ್ಯೆ ಪೂರ್ಣವಾಗತ್ತೆ. ಅದನ್ನೆಲ್ಲ ಕಲಿಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಆ ಮಾತೆಯೇ ನಿಮ್ಮನ್ನ ಕರ್ಕೊಂಡು ಹೋಗ್ತಾಳೆ ಅಲ್ಲಿಗೆ. ಅವಳೇ ಕರ್ಸ್ಕೋತಾಳೆ, ನಿಮ್ಗೆಲ್ಲದನ್ನು ಕಲಿಸ್ತಾಳೆ. ಅದೇ ಅವಳು ಹೇಳಿದ್ನಲ್ಲ, ಶ್ರೀ ಅಂದ್ರೆ ಎಲ್ಲ ಸಕಲ ಸಿರಿಗಳನ್ನ ಕೊಡುವಂಥವಳು ಆ ದೇವಿ. ಮಾತೆಯನ್ನು ನೋಡಿ, ಶ್ರೀ ಎನ್ನುವುದು ಒಂದು ದಿವ್ಯ ಬೀಜಾಕ್ಷರ. ಶ್ರೀ ಎನ್ನೋದು ಮಹಾಲಕ್ಷ್ಮಿಗೆ ಸಂಕೇತ ನಾಮ ಶ್ರೀ ಅಂತ ಹೇಳ್ಬೋದು. ಈ ಮಾಯೆಯನ್ನು ಭೇದಿಸುವ ಮಹಾಮಂತ್ರ ರೂಪ. ಒಬ್ಬ ವ್ಯಕ್ತಿಯಲ್ಲಿನ ಔನ್ನತ್ಯವನ್ನ, ವಿಶೇಷ ಸಂಸ್ಕಾರವನ್ನ ತಿಳಿಪಡಿಸೋ ಅಕ್ಷರ ರೂಪದಲ್ಲಿ ಬಳಸುವ ಸಂಕೇತ ಶ್ರೀ. ನಾವು ಹೇಳ್ತೀವಲ್ಲ, ಯಾರನ್ನೇ ಸಂಬೋಧನೆ ಮಾಡ್ಬೇಕಾದ್ರೆ ಅವ್ರ ಹೆಸರು ಹೇಳಕ್ಕಿಂತ ಮುಂಚೆ ಶ್ರೀ ಅಂತ ಹೇಳ್ತೀವಿ. ಅಂದ್ರೆ ಅವರನ್ನ ಔನ್ನತ್ಯ, ವಿಶೇಷ ಸಂಸ್ಕಾರವನ್ನು ತಿಳಿಪಡಿಸಲು ಅಕ್ಷರ ರೂಪದಲ್ಲಿ ಈ ಒಂದು ಶ್ರೀಯನ್ನ ಬಳಸ್ತೀವಿ. ಶ್ರೀ ಗಣಪತಿ, ಶ್ರೀ ವೆಂಕಟೇಶ್ವರ, ಎಲ್ಲದಕ್ಕೆ ಶ್ರೀ ಅಂತ ಹಾಕ್ತಿವಿ. ಯಾಕೆಂದ್ರೆ ಅದು ಬೀಜಾಕ್ಷರ, ಮಹಾಲಕ್ಷ್ಮಿಗೆ ಸಂಕೇತ ನಾಮ. ಶ್ರೀಮಾತೆಯನ್ನ ನಾವು ಲಲಿತಾ ಸಹಸ್ರನಾಮದಲ್ಲಿ ಮೊದಲು ಶುರು ಮಾಡೋದೇ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಅಂತ. ಶ್ರೀಮಾತೆಯನ್ನು ಶ್ರೀಮಾತಾ ಎಂದು ಅತ್ಯಂತ ಭಕ್ತಿ ಗೌರವ ಭಾವಗಳಿಂದ ಪ್ರಥಮ ನಾಮವಾಗಿ ಸಂಬೋಧನೆ ಮಾಡ್ತೀವಿ. ಇದನ್ನು ಬರೆದೋರು ಯಾರು ಆಗ್ಲೇ ಹೇಳಿದ್ದಾರೆ, ವಶಿನ್ಯಾದಿ ವಾಗ್ದೇವತೆಗಳು ಪ್ರಾರಂಭಿಸಿದ್ದಾರೆ. ವಶಿನ್ಯಾದಿ ವಾಗ್ದೇವತೆಗಳು ಈ ಒಂದು ಲಲಿತಾ ಸಹಸ್ರನಾಮನ ಶ್ರೀಮಾತಾ ಶ್ರೀ ಅಂತ ಶುರು ಮಾಡಿದ್ದಾರೆ. ಈ ಶ್ರೀಮಾತೆಯ ಅಪಾರ ಕರುಣೆಯಿಂದಲೇ ನಮ್ಗೆ ವಿದ್ಯೆ ಏನೇನ್ ಬರುತ್ತೆ ನಮ್ಗೆ ಅಂದ್ರೆ ವಿದ್ಯೆ ಬರುತ್ತೆ, ವಿವೇಕ ಬರುತ್ತೆ, ಸಂಸ್ಕಾರ, ಎಲ್ಲ ರೀತಿಯ ಸಂಸ್ಕಾರಗಳನ್ನ ಆ ಭಗವತಿ ನಮ್ಗೆ ನೀಡ್ತಾಳೆ. ಆ ಶ್ರೀಮಾತೆಯ ಕೃಪೆಯಾದ್ರೆ ಅದ್ಯಾರೋ ಮಹಾನುಭಾವರ ಪ್ರೋತ್ಸಾಹ ಸಹಕಾರದಿಂದ ನಮ್ಮ ಜೀವನ ಮಾರ್ಗ ಬದಲಾಯಿಸಿ, ನಮ್ಮ ಜೀವನ ಮಾರ್ಗನೇ ಬದಲಾಯಿಸೋಗತ್ತೆ. ಆ ದೇವಿಯ ಕೃಪೆಯನ್ನಾದ್ರೂ ನಮ್ಗೆ ಸಿಕ್ಕಿದ್ರೆ ನಮ್ಮ ಜೀವನದ ಮಾರ್ಗವೇ ಬದಲಾವಣೆ ಆಗ್ಬಿಡುತ್ತೆ.
ಆಧ್ಯಾತ್ಮಿಕ ಕಡೆ ನಾವು ತಿರ್ಕೋತೀವಿ. ಭಕ್ತರಲ್ಲಿ ಜೀವನದಲ್ಲಿ ನಾವು ಯಾವ್ದಾದ್ರು ಭಕ್ತರಲ್ಲಿ ಜೀವನದಲ್ಲಿ ತಿರಸ್ಕಾರವನ್ನ ದಾರಿದ್ರ್ಯವನ್ನು ಅನುಭವಿಸಿದ್ರೆ, ಶ್ರೀಮಾತೆ ಅಂತ ನೀವೇನಾದ್ರು ಪ್ರೀತಿಯಿಂದ ಅವಳನ್ನು ಕರೆದ್ರೆ, ಅವಳ ಕರುಣಾ ಕಟಾಕ್ಷದಿಂದ ನೀವು ಕೋಟ್ಯಾಧೀಶ್ವರಾಗ್ಬಿಡ್ತೀರ. ಅಂತಹ ಮಟ್ಟಕ್ಕೆ ನೀವು ತಲುಪಿಡ್ತೀರ. ಆದ್ರೆ ಯಾವುದೇ ಕಲಿಬೇಕಾದ್ರೂ ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ, ಪ್ರೇಮದಿಂದ ಅವಳನ್ನ ಪೂಜೆ ಮಾಡ್ಬೇಕು. ಅದರಿಂದ ಆಕೆ ಶ್ರೀಮಾತೆ. ಇದು ಜಗನ್ಮಾತೆಯ ಸಹಸ್ರನಾಮಗಳಲ್ಲಿ ಮೊದಲನೆಯದು. ಒಂದು ನಾಮದಲ್ಲಿ ಶತಕೋಟಿ ಅರ್ಥಗಳನ್ನು ಸ್ಫುರಿಸುವಂತೆ ಮಾಡುವ ಮೊಟ್ಟ ಮೊದಲ ನಾಮ ಶ್ರೀಮಾತಾ. ಇದು ಲಲಿತಾ ಸಹಸ್ರನಾಮದ ಮೊದಲ ಒಂದು ನಾಮ ಅಂತ ಹೇಳ್ತಾ ಇವತ್ತಿಗೆ ನಾನು ಇಲ್ಲಿ ಇದನ್ನ ಮುಗಿಸ್ತಾ, ಆಗ್ಲೇ ಹೇಳಿದ 2 ಶ್ಲೋಕಗಳನ್ನ ಅರ್ಥ ಮಾತ್ರ ಹೇಳ್ತೀನಿ ಇವತ್ತು ಅಂತ. ಯಾಕಂದ್ರೆ ನಾನು ಆಗ್ಲೇ ಸ್ವಲ್ಪ ಮಟ್ಟಿಗೆ ಭಗವದ್ಗೀತೆ ವಿಷಯದಲ್ಲಿ ಏನೇನಿದೆ ಭಕ್ತಿ ಅಂದ್ರ ಬಗ್ಗೆ ಎಲ್ಲ ನಿಮ್ಗೆ ಹೇಳಿದ್ದೀನಿ. ಸೊ ಇವತ್ತಿಗೆ ಈ ಒಂದು ವಿಷಯವನ್ನ ಇಲ್ಲಿ ನಿಲ್ಸೋಣ ಅಂತ ಹೇಳ್ತಾ, ಯಾಕಂದ್ರೆ 8 ಗಂಟೆ ಆಗಿದೆ ಈಗ. ಯಾವ್ದಾದ್ರು ಕ್ವಶನ್ಗಳಿದ್ರೆ, ನಿಮ್ಗೆ ಸಂದೇಹಗಳಿದ್ರೆ ಏನಾದ್ರು ಕೇಳ್ಬೋದು ನೀವು. ಹಲೋ ಹಾ ವಾಣಿ ಮೇಡಮ್, ಅದು ಯಾರು ಇದೆಯಾ ಕ್ವಶನ್ಸ್ ಇದೆಯಾ? ಹಾ ಕೇಳ್ತೀನಿ. ಹ್ಮ್ ಯಾರಿಗಾದ್ರೂ ಇವತ್ತಿನ ಈ ಭಕ್ತಿ ಅಂದ್ರೆ ಆನಂದದ ಬದುಕಿಗೆ, ನೆಮ್ಮದಿಯ ಬದುಕಿಗೆ ಭಕ್ತಿಯ ಬೆಳಕು ಅನ್ನೋ ವಿಚಾರದಲ್ಲಿ ಇವತ್ತು ಗೀತಾ ರಮೇಶ್ ಅವರು ಮಾತಾಡಿದ್ರು. ಈ ವಿಚಾರವಾಗಿ ಏನಾದ್ರೂ ಪ್ರಶ್ನೆಗಳಿದ್ರೆ ಯಾರೆಲ್ಲಾದ್ರೂ ಕೇಳಬಹುದು. ಭಕ್ತಿ ಅನ್ನೋ ವಿಚಾರವಾಗಿ ಇವತ್ತು ಒಂದು ಭಗವದ್ಗೀತೆ ಬಗ್ಗೆ ಸ್ವಲ್ಪ ಹೇಳಿದ್ರು. ನಂತರದಲ್ಲಿ ಲಲಿತಾ ಪರಮೇಶ್ವರಿ ಬಗ್ಗೆ ಹೇಳಿದ್ದಾರೆ, ಲಲಿತಾ ಸಹಸ್ರನಾಮದ ಬಗ್ಗೆನೇ ಹೇಳಿದ್ದಾರೆ. ಹಾಗಾಗಿ ಹೆಚ್ಚು ಪ್ರಸ್ತುತ ಅಂತಾನು ಅನಿಸ್ತು ಅಮ್ಮ ನನ್ಗೆ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಈಗ ಇಲ್ಲಿ ಏನೆಲ್ಲ ಇದೀವಿ ನಾವು ಶ್ರೋತೃಗಳಾಗಿ, ಅವರೆಲ್ಲರೂ ಕೂಡ ಹೆಚ್ಚಿನವರು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋ ಪಾರಾಯಣ ಕರ್ತೃಗಳೇ ಇದ್ದಾರೆ. ಹಾಗಾಗಿ ನಿಮ್ಗೆ ಪಾರಾಯಣ ಮಾಡುವಾಗ ಏನಾದ್ರೂ ಗೊಂದಲಗಳಿದ್ದಲ್ಲಿ ಅಥವಾ ಏನಾದ್ರು ಸಮಸ್ಯೆಗಳೆಲ್ಲ ಕೇಳ್ಬೋದು, ಪ್ರಶ್ನೆಗಳನ್ನ ಕೇಳ್ಬೋದು ಯಾರಾದ್ರೂ, ಅಥವಾ ಈ ಭಕ್ತಿ ಸಂಬಂಧಪಟ್ಟಂಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ವಾಣಿ ಭಗಿನಿ ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಿದೆ ಅಮ್ಮ, ಕೇಳಿಸ್ತಾ ಇದೆ, ಹೇಳಿ. ನಮಸ್ತೆ ಗೀತಾ ಮೇಡಮ್. ಹೇಳಿ. ನನಗೆ ಒಂದು ಪ್ರಶ್ನೆ. ನಮ್ಮ ಐಹಿಕ ವಾಸನೆಗಳು ತುಂಬ ಬೇಗ ಎಳೆಯುತ್ತೆ. ಅದನ್ನ ಮೀರಿ ನಾವು ಭಕ್ತಿ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಭಕ್ತಿಯ ಕಡೆಗೆ ಹೇಗೆ ಹೋಗ್ಬೇಕು ಅಂತ ಒಂದ್ ಸ್ವಲ್ಪ ಹೇಳ್ಕೊಡ್ತೀರಾ? ತುಂಬಾ ಒಳ್ಳೆ ಈಗ ಸಹಸ್ರನಾಮ ಮಾಡ್ಬೇಕಾದ್ರೆ ಫಸ್ಟ್ ದೇವಿಯನ್ನ ಜ್ಞಾಪಕ ಮಾಡ್ಕೊಂಡು ಶುರು ಮಾಡ್ತೀವಿ. ಆಮೇಲೆ ಮನಸ್ಸು ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಅದನ್ನ ಮತ್ತೆ ವಾಪಸ್ಸು ನಮ್ಮ ಸುಪ್ತ ಮನಸ್ಥಿತಿ ಎಲ್ಲೋ ಹೋಗಿದ್ದೀನಿ ಅಂತ ಗೊತ್ತಾಗೋ ಹೊತ್ತಿಗೆ ತುಂಬಾ ಲೇಟ್ ಆಗೋಗಿರುತ್ತೆ. ಅದ ಮನಸ್ಸನ್ನ ಮತ್ತೆ ಎಳ್ಕೊಂಡು ತಗೊಂಡ್ ಬಂದು ದೇವಿಯಲ್ಲಿ ಐಕ್ಯ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ಅದನ್ನ ಸ್ವಲ್ಪ ಭಕ್ತಿ ಹೇಗೆ ಮಾಡೋದು, ಮನಸ್ಸನ್ನ ಏಕಾಗ್ರತೆ ಹೇಗ್ ಮಾಡೋದು ಅಂತ ಒಂಚೂರು ಹೇಳ್ಕೊಡಿ. ಹೇಳ್ಕೊಡ್ತೀನಿ. ಬಹಳ ಒಳ್ಳೆಯ ಪ್ರಶ್ನೆ. ನೋಡಿ, ಇದೇ ಪ್ರಶ್ನೆಯನ್ನ ಒಂದ್ಸತಿ ನಮ್ಮ ಜಗದ್ಗುರುಗಳು ಶಂಕರಾಚಾರ್ಯರು ಕೇಳಿದ್ರಂತೆ. ಅಲ್ಲಿ ನಮ್ಮ ಪೀಠಾಧಿಪತಿಗಳಿಗೆ ಅವ್ರು ಹೇಳದ್ರಂತೆ, ಒಬ್ರು ಬಂದು ಹೇಳದ್ರಂತೆ, ನೋಡಿ ಸ್ವಾಮೀಜಿ, ನಾನು 3 ನಿಮಿಷಗಳ ಕಾಲ ದೇವರಲ್ಲೇ ಭಕ್ತಿಯನ್ನ ಮಾಡ್ತೀನಿ. ಹೌದಪ್ಪ, ನನ್ 1 ನಿಮಿಷನೂ ನಿಲ್ಸಕ್ಕಾಗಲ್ಲ ನನ್ನ ಮನ್ಸಲ್ಲಿ. ಅಂದ್ರೆ ಮನಸ್ಸು ಅನ್ನೋದು ಮರ್ಕಟ ಇದ್ದ ಹಾಗೆ. ನಮ್ಮ ಆಗ್ಲೇ ಜಯಶ್ರೀ ಅವ್ರು ಹೇಳ್ದಂಗೆ ಬಹಳ ಕಷ್ಟ ಅದು. ನೀವು ಶುರು ಮಾಡ್ದಂಗ ಲಲಿತಾ ಸಹಸ್ರನಾಮ ಶುರು ಮಾಡ್ದಾಗ ನಾನು ಇವತ್ತು ಹೇಳಿದೆ, ಹೇಗಿರ್ತಾಳೆ ಅವಳು ದೇವಿಯನ್ನ ನೀವು ಭಾವನೆ ಮಾಡ್ತಾ, ಇಂತಹ ಭಗವತಿ ನನ್ನ ಮುಂದೆ ಕೂತಿದ್ದಾಳೆ, ಅವಳಿಗೆ ನಾನು ಸಹಸ್ರನಾಮವನ್ನ ಹೇಳ್ತಾ ಇದ್ದೀನಿ ಅಂತ ನೀವು ಶುರು ಮಾಡಿದ್ರೂ ಕೂಡ ನಿಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ ಅಂತ ಜಯಶ್ರೀ ಅವರು ಕೇಳ್ತಾ ಇದ್ದಾರೆ. ಹೌದು, ಇದನ್ನು ನೀವು ಅಭ್ಯಾಸ ಮಾಡ್ತಾ ಬರುತ್ತೆ. ಇದು ಯಾಕೆಂದ್ರೆ ತಕ್ಷಣ ಬರಲ್ಲ. ಇವಾಗ ನಾವು ಯಾವುದೇ ಒಂದು ಸ್ಕೂಲಿಗೆ ಹೋದಾಗ ಅಥವಾ ಒಂದು ಕಲಿಬೇಕಾದ್ರೆ ಅಭ್ಯಾಸ ಮಾಡ್ಬೇಕಲ್ವಾ. ಮೊದಲು ಒಂದು 2 ನಿಮಿಷಗಳ ಕಾಲ ನಾನು ಏನನ್ನೂ ಯೋಚನೆ ಮಾಡಲ್ಲ. ಅದಕ್ಕೋಸ್ಕರ ಮೆಡಿಟೇಷನ್ ಅಂತ ಕೆಲವರು ಹೇಳ್ಕೊಡ್ತಾರೆ. ಅಂದ್ರೆ ಮೆಡಿಟೇಷನ್ ಅಂದ್ರೆ ಏನಂದ್ರೆ, ನಿಮ್ ಮನಸ್ಸಲ್ಲಿ ಬರುವಂತ ಎಲ್ಲ ಭಾವನೆಗಳನ್ನು ಹಾಗೆ ಬಿಡ್ಬೇಕು, ಏನನ್ನು ಯೋಚನೆ ಮಾಡಬಾರ್ದು. ಅಂದ್ರೆ ಹಾಗೇನೆ ನಮ್ಮ ಶಾರದಾಮಣಿ ದೇವಿಯವರು ಇದನ್ನೇ ಹೇಳ್ತಾ ಇದ್ರು. ನಮ್ಮ ರಾಮಕೃಷ್ಣ ಪರಮಹಂಸರ ಹೆಂಡತಿ ಮಡದಿಯವರು ಅವರು ಏನಂದ್ರೆ, ನೀವು ಜಪ ಮಾಡ್ತಾ ಇರು, ಮನಸ್ಸಿನಲ್ಲಿ ನೀ ಏನೇ ಬರ್ಲಿ ಜಪವನ್ನ ಬಿಡ್ಬೇಡ, ದೇವರ ಸ್ತುತಿಯನ್ನ ಬಿಡ್ಬೇಡ. ದೇವರನ್ನ ಸ್ತುತಿಯನ್ನ ಮಾಡ್ತಾ 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 ಮಾಡ್ತಾ
ನಮ್ ಜಯಶ್ರೀ ಅವ್ರು ಹೇಳಿದ್ರಲ್ಲ, ನಮ್ಮ ಮನ್ಸು ಅಲ್ಲಿ ಇಲ್ಲಿ ಹೋಗುತ್ತೆ, ಅದೆಲ್ಲ ಹೋಗಿ ನಾವು ಒಂದು ಮುಂದಿನ ಕ್ಲಾಸಿಗೆ ಅಂದ್ರೆ ದರ್ಜೆಗೆ ಹೋಗ್ತೀವಿ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲರಿಗೂ ಇದು ಇರುವಂತಹ ಒಂದು ಸಮಸ್ಯೆನೆ. ಆದ್ರೆ ನಾವು ಅದನ್ನ ಬೆಳೆಸ್ಕೋಬೇಕಷ್ಟೇ. ಅದನ್ನ ಆ ರೀತಿ ನಮ್ಮ ಮನಸ್ಸನ್ನ ಅಲ್ಲೇ ಇಟ್ಕೊಂಡು ಮತ್ತಿರ್ಗ ಅದನ್ನೇ ಅಭ್ಯಾಸ ಮಾಡ್ತಾ 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 ಇವತ್ತು 2 ನಿಮಿಷ ಒಂದು ಅರ್ಧ ಗಂಟೆ ಹಾಗಾಗತ್ತೆ, ನಾಳೆ ಅದೇ ಇದ್ರಲ್ಲಿ ಕೂತ್ಕೊಳ್ಳಿ, ಒಂದು 1/4 ಗಂಟೆ ಮಾತ್ರ ನಿಮ್ಗೆ ಹೋಗಿರುತ್ತೆ. ಅಂದ್ರೆ ಸತತ ಪ್ರಯತ್ನ ಇದಕ್ಕೆ ಅಗತ್ಯ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು ಭಗಿನಿ. ಏನಾದ್ರೂ ಇದೆಯಾ? ಭಕ್ತಿ ಬಗ್ಗೆ ಏನಾದ್ರೂ ಇದೆಯಾ? ಬೇರೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಅದೇ ಜಯಶ್ರೀ ಅವರ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ತೇನೆ. ಅಂದ್ರೆ ಮನಸ್ಸು ನಿಲ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಾವು ನಮ್ಮ ಜಪ ಆಗ್ಲಿ, ಪಾರಾಯಣ ಆಗ್ಲಿ, ಪೂಜೆ ಆಗ್ಲಿ ಬಿಡಬಾರ್ದು ಅಂತ ಮೇಡಮ್ ಹೇಳಿದ್ರು. ಇವತ್ತೆಲ್ಲ ನಾಳೆ ನಿಧಾನವಾಗಿ, ಯಾಕೆಂದ್ರೆ ಅದು ಇವತ್ತು 1-2 ದಿವಸಕ್ಕಾಗುವಂತದ್ದು ಅಲ್ಲ, ನಿಧಾನವಾಗಿ ನಾವು ಅದನ್ನ ಮನಸ್ಸೆಲ್ಲೋ ಹೋದ್ರೂ ಕೂಡ ನಾವ್ ಹೇಳ್ತಾ ಬಂದ್ರೆ ಆ ದೇವಿನೇ, ಅಥವಾ ನಾವ್ ಯಾವ್ದನ್ನ ನಂಬಿರ್ತೀವೋ, ನಾರಾಯಣನೋ ದೇವಿನೋ ಶಿವನೋ ಯಾರಾಗಿರ್ತಾರೋ ಅವರೇ ನಮ್ಮ ಮನಸ್ಸನ್ನ ಏಕಾಗ್ರಗೊಳಿಸ್ತಾರೆ ಅನ್ನೋ ಒಂದು ಸಮರ್ಪಣೆ ಮಾಡ್ಕೊಂಡು ಕೂತ್ಕೊಂಡ್ರೆ ಬಹುಶಃ ಒಂದಲ್ಲ ಒಂದ್ ದಿವಸ ನಾವು ಅನ್ಕೊಂಡ ಒಂದು ಗುರಿಯನ್ನು ತಲುಪಬಹುದು ಅಂತ ಅನ್ಸುತ್ತೆ ಅವ್ರು ಹೇಳಿದ ಪ್ರಕಾರ. ಇನ್ಯಾರ್ದಾದ್ರೂ ಪ್ರಶ್ನೆ ಇದೆಯಾ? ಸಾಮಾನ್ಯವಾಗಿ ಒಂದು ಏಜ್ ಮೊದ್ಲೆಲ್ಲ ಏನಾಗುತ್ತೆ, ಜವಾಬ್ದಾರಿಗಳಿರುತ್ತೆ, ಕೆಲ್ಸಕ್ಕೆ ಹೋಗೋದು ಅದು ಇದು ಅಂತ. ಸಾಮಾನ್ಯವಾಗಿ ಒಂದು 50-60 ನಂತರ ಎಲ್ರು ಒಂದ್ ಈ ಮಾರ್ಗಕ್ಕೆ ಬರೋದಕ್ಕೆ ಇಷ್ಟಪಡ್ತಾರೆ. ಆದ್ರೆ ಅವಾಗ ಪಾಪ ಮಂಡಿ ನೋವು, ಆ ನೋವು, ಈ ನೋವು ಇಂಥ ಸಮಸ್ಯೆಗಳು ಅಲ್ವಾ? ನಾವು ಚಿಕ್ಕ ವಯಸ್ಸಿಂದಾನೇ ಮಕ್ಕಳಿಗೆ ಇದನ್ನ ವಾಣಿಯವ್ರು ಹೇಳ್ದಂಗೆ ಚಿಕ್ಕ ವಯಸ್ಸಿಂದ ಬೆಳೆಸ್ಬಿಟ್ರೆ ನೋಡಿ. ನಮ್ಮ ಮನೆಗಳಲ್ಲಿ ಏನಾಗ್ತಿತ್ತು ಅಂದ್ರೆ, ನಮ್ಮ ಒಬ್ರು ಅಜ್ಜಿ ಇದ್ರು, ಅವರು ಎಂತ ಜೀವನ ಮಾಡಿದ್ರು, ಋಷಿ ಜೀವನ ಮಾಡ್ಬಿಟ್ರು ಜೀವನದಲ್ಲಿ. ಅವ್ರು ಬೆಳಗ್ಗೆ 4 ಗಂಟೆಗೆ ಎದ್ರು, ದೇವ್ರ ಸ್ತೋತ್ರ ಹೇಳ್ತಾ ಇದ್ರು, ಆಮೇಲೆ ಹೂವ ಕಿತ್ಕೊಂಡ್ಬರೋರು, ದೇವ್ರ ಪೂಜೆಗಳಿಗೆ, ಆಮೇಲೆ ನದಿಗೆ ಹೋಗಿ ಸ್ನಾನ, ಶ್ರೀರಂಗಪಟ್ಟಣ ಅವ್ರದ್ದು, ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡ್ಬರೋರು, ಅಲ್ಲಿ ಜಪ ಧ್ಯಾನ ಮಾಡೋರು, ನಮ್ಮನ್ನು ಕರ್ಕೊಂಡು ಹೋಗೋರು, ನಮಗೂ ಸಂಜೆ ಹೊತ್ತು ಕೂತ್ಕೊಂಡು ಕಥೆಗಳನ್ನ ಹೇಳೋರು. ಹಂಗೆ ಒಂದ್ ಸಂಸ್ಕಾರವನ್ನ ಕೊಟ್ಬಿಟ್ರೆ ನಮ್ಗೆ ಭಕ್ತಿ ಅಂತ ಬೆಳೆದಿದ್ದೆ ನಮ್ಮ ಅಜ್ಜಿಯಿಂದ ಅನ್ಸುತ್ತೆ ನಂಗೆ. ಅಷ್ಟೊಂದ್ ಸತಿ ಹಂಗೆ ನಾವು ಮಕ್ಕಳಿಗೆ ಅದನ್ನ ಚಿಕ್ಕ ವಯಸ್ಸಿಂದ ಬೆಳೆಸ್ಬಿಟ್ರೆ, ನಾನ್ ನೋಡಿ 9ನೇ ಕ್ಲಾಸಿಂದ ಲಲಿತಾ ತ್ರಿಶತಿ ಹೇಳ್ತೀನಿ, ಲಲಿತಾ ಸಹಸ್ರ ಅಮ್ಮ ಹೇಳೋರಲ್ಲ, ನಂಗದು ಬಂದ್ಬಿಟ್ಟಿದೆ, ಹೇಳ್ಕೊಂಡಿರ್ತೀವಿ ಯಾವಾಗ್ಲೂ. ಅದು ಮಕ್ಕಳಲ್ಲಿ ನಾವು ಬೆಳೆಸುವಂಥದ್ದು. ಅವಾಗ ನಿಮ್ಗೆ ಏನ್ ಕೇಳಿದ್ರಲ್ಲ ಜಯಶ್ರೀ, ಅದು ಬೇಗ ನಾವು ಆ ದಿಕ್ಕಿಗೆ ತಲುಪಿಡ್ತೀವಿ ಅನ್ಸುತ್ತೆ. ಸೊ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳನ್ನ ಆ ದಿಕ್ಕಲ್ಲಿ ಬೆಳೆಸಕ್ಕೆ ಪ್ರಯತ್ನ ಮಾಡೋಣ. ನಮ್ಮಗಳದ್ದೇ ಆಗಿರುತ್ತೆ ನಿಜವಾಗಿ ಅಲ್ವಾ? ಸಣ್ಣ ವಯಸ್ಸಿನಲ್ಲಿ ನಾವು ತುಂಬಿ ಬಿಟ್ರೆ ಅದನ್ನ ಸ್ವಲ್ಪ ದೊಡ್ಡವರಾದ್ಮೇಲೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೋದಿಲ್ಲ ಅಂತ ಹೇಳಿ, ಹಾಗಾಗಿ ನಾವು ಸಣ್ಣ ವಯಸ್ಸಿನಲ್ಲೇ ಅವ್ರಿಗೆ ಈಗ ಹೆಚ್ಚು ಕಡಿಮೆ ಈ ಇಲ್ಲಿರೋ ಏಜ್ ಗ್ರೂಪ್ನವ್ರು ನನಗನ್ಸುತ್ತೆ ನಿಮ್ಮ ಮೊಮ್ಮಕ್ಳು ಇರಬಹುದು ಸಣ್ಣ ವಯಸ್ಸಿನವರು. ಸೊ ಅಂತವ್ರನ್ನ ದಯವಿಟ್ಟು ನೀವುಗಳು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವಾಗ್ಲೋ, ನೀವು ಏನೋ ಒಂದು ಜಪ ಮಾಡುವಾಗ್ಲೋ ಅವ್ರನ್ನ ಕೂರ್ಸ್ಕೊಂಡು ನೋಡಿ, ಈ ತರ ಇದೆ, ಕೃಷ್ಣನ ಕಥೆಗಳು ಹೀಗಿದೆ, ಈ ತರ ಹೇಳ್ಕೊಂಡು ನಾವು ಅವ್ರಲ್ಲಿ ತುಂಬಿದ್ರೆ ಅವರು ನಾವು ಹಾಕಿರೋ ಬೀಜ ಬಹುಶಃ ಹಾಗೆ ಇರುತ್ತೆ ಒಳಗೆ. ಒಂದಲ್ಲ ಒಂದ್ ದಿವಸ ಓದೋ ಒತ್ತಡಗಳಿರುತ್ತೆ, ಆಮೇಲೆ ಕೆಲಸದ ಒತ್ತಡ, ಬಹುಶಃ ಒಂದು ದಿವಸ ಅವ್ರಿಗೆ ನನಗೆ ಇದೆಲ್ಲಕ್ಕಿಂತ ಇನ್ನೊಂದು ವಿಶೇಷವಾಗಿದ್ದಿದೆ ಬದುಕಿನಲ್ಲಿ ಅಂತ ಅನ್ನಿಸ್ದಾಗ, ಅವ್ರ ಈ ಮರ ಬರುವಾಗ ನಾವು ಇವಾಗ ಹಾಕಿರೋ ಬೀಜ ಬಹುಶಃ ಅವತ್ತು ಮುಂದೆ ಅವ್ರಿಗೆ ಒಂದು ಮರ ಆಗಿ ಅವ್ರಿಗೆ ಒಂದೆರಡು ಕೊಡುತ್ತೆ ಅಂತ ಅನ್ಸುತ್ತೆ. ಇನ್ಯಾರದಾದ್ರೂ ಪ್ರಶ್ನೆ ಇದೆಯಾ? ಪ್ರಶ್ನೆ ಇಲ್ಲ ಅಂದ್ರೆ ಕಾರ್ಯಕ್ರಮ ಇವತ್ತೆಲ್ಲ ನಿಮ್ಗೆ ಒಂದ್ಸತಿ ಕೇಳ್ಬಿಡಿ ಹೇಗಿತ್ತು ಪ್ರೋಗ್ರಾಮ್, ಅವ್ರಿಗೆ ಇಷ್ಟ ಆಯ್ತಾ? ನಿಮ್ಮ ಅನಿಸಿಕೆಗಳನ್ನ ಹೇಳೋರಿದ್ರು ಕೂಡ ಹೇಳ್ಬಹುದು, ಪ್ರಶ್ನೆ ಅಂತ ಅಲ್ಲ. ಹೇಗ್ ಅನ್ನಿಸ್ತು ಅಂತ ಹೇಳಿದ್ರೆ ಅವ್ರಿಗೊಂದು ಯಾವ ತರ ಇತ್ತು ಅಂತ ಒಂದು ಫೀಡ್ಬ್ಯಾಕ್ ತರ ಆಗುತ್ತೆ ಮೇಡಮ್ ಅವ್ರಿಗೆ. ಯಾರಾದ್ರೂ ಏನಾದ್ರು ಮಾತಾಡೋದಿದ್ರೆ ಮಾತಾಡಬಹುದು. ನಮಸ್ಕಾರ, ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು ಗೀತಾ ರಮೇಶ್ ಅವರೇ, ನಮಸ್ಕಾರ ನಿಮ್ಗೆ. ಸರಳವಾಗಿ ಎಲ್ಲ ಸಾಮಾನ್ಯ ಮನುಷ್ಯರು ಅರ್ಥ ಮಾಡ್ಕೊಳ್ಳೋ ತರ ತಾವು ತಿಳಿಸಿದೀರಾ. ಧನ್ಯವಾದಗಳು, ಅದಕ್ಕೆ ಆಭಾರಿಯಾಗಿದ್ದೀವಿ. ಥ್ಯಾಂಕ್ ಯು, ಧನ್ಯವಾದ. ಸರಿ, ಇವತ್ತಿನ ಈ ಉಪನ್ಯಾಸ ಕಾರ್ಯಕ್ರಮ ನೆಮ್ಮದಿಯ ಬದುಕಿಗೆ ಬೇಕು ಭಕ್ತಿಯ ಬೆಳಕು ಅನ್ನೋ ವಿಚಾರ ನಾನು ಸಾಮಾನ್ಯ ಅಲ್ಲೇ ಪ್ರವಚನ ಮಾಡ್ಬೇಕಾದ್ರೂ ಸ್ವಲ್ಪ ಕಥೆಗಳನ್ನ ಮಧ್ಯದಲ್ಲಿ ಸೇರಿಸ್ತೀನಿ. ಯಾಕಂದ್ರೆ ನಾವು ಡೀಪ್ ಆಗಿ ಹೋದಾಗ ಅವ್ರಿಗೆ ಕೆಲವರಿಗೆ ಏನಪ್ಪಾ ಇದು ಅರ್ಥ ಆಗಲ್ಲ ಅನ್ನೋದು ಆಗ್ಬಾರ್ದು ಅಂತ ಹೇಳಿ ಮಧ್ಯ ಒಂದ್ ಸ್ವಲ್ಪ ಕಥೆ ಹೇಳಿದಾಗ ಸರಿ ಹೋಗುತ್ತೆ. ಎಲ್ಲವೂ ನಮ್ಮ ಮಹಾಭಾರತದಲ್ಲಿ ನೋಡಿದ್ರೆ ಉಪಕಥೆಗಳು ಸಾವಿರಾರಿದೆ. ಮತ್ತೆ ನಾವು ಉಪನಿಷತ್ತು ನೋಡಿದ್ರೆ, ಉಪನಿಷತ್ತು ಕಬ್ಬಿಣದ ಕಡಲೆ ಅಂತ ಹೇಳ್ತಾರಲ್ವಾ,
ಅದನ್ನ ನಾವು ನೇರವಾಗಿ ಹೋದ್ರೆ ಏನು ಅಂದ್ರೆ ಏನು ಅರ್ಥ ಆಗಲ್ಲ. ಅದಕ್ಕೆ ಶಂಕರರು ಪ್ರತಿಯೊಂದಕ್ಕೂ ಹಗ್ಗ, ಹಾವು ಈ ರೀತಿ ಉದಾಹರಣೆಗಳನ್ನ ಕೊಟ್ಕೊಂಡು ಹೋಗ್ತಾರೆ. ವೇದಾಂತದಲ್ಲಿ ಕೂಡ ಹಾಗೆ ಅಪ್ಪ. ಹಾಗಿರುವಾಗ ಬಹುಶಃ ಆ ಕಥೆಗಳೇ ನಮ್ಗೆ ಹೆಚ್ಚು ಅರ್ಥ ಆಗೋದು. ಸುಮ್ನೆ ಒಂದು ವಾಕ್ಯದಲ್ಲಿ ನಾವ್ ಯಾವ್ದನ್ನೋ ಒಂದು ಇಟ್ಬಿಟ್ರೆ ಖಂಡಿತ ಇವತ್ತು ನೀವು ಹೇಳಿದ ಕಥೆಗಳು ಅದೇ ಹೇಳಿ ಹೊರಟಿದ್ದೆ ನಾನು ಇವಾಗ ಕಾರ್ಯಕ್ರಮವನ್ನ. ಈಗ ಭಕ್ತಿಗೆ ನಾವು ಬರ್ಬೇಕಾದ್ರೆ ಭಕ್ತಿ ಯಾಕೆ ಅನ್ನೋ ವಿಚಾರ ಬಂದಾಗ ನೀವು ನಮ್ 5,000 ವರ್ಷಗಳ ಹಿಂದಿನ ಭಗವದ್ಗೀತೆಯನ್ನು ತೆಗೆದುಕೊಂಡು ಬಂದ್ರಿ. ಆ ಭಗವದ್ಗೀತೆಯ ಸಾಂಖ್ಯ ಯೋಗದಲ್ಲಿ ನಮ್ಗೆ ಆತ್ಮಜ್ಞಾನದ ಬಗ್ಗೆ ಕೃಷ್ಣ ಹೇಳ್ತಾನೆ. ಆತ್ಮಜ್ಞಾನ ಬರಬೇಕು ಅಂದ್ರೆ ಕೂತಲ್ಲಿ ತಕ್ಷಣ ಆತ್ಮಜ್ಞಾನ ಬರೋದಿಲ್ಲ. ಆತ್ಮಜ್ಞಾನದ ಕಡೆಗೆ ನಾವು ಹೋಗ್ಬೇಕು ಅಂದ್ರೆ ನಮ್ಗೆ ದೇವರ ಕೃಪೆ ಬೇಕು. ಅದಕ್ಕಾಗಿ ನಾವು ಭಕ್ತಿ ಮಾಡ್ಬೇಕು ಅನ್ನೋದನ್ನ ನೀವು ಬಹಳ ಚೆನ್ನಾಗಿ ತಗೊಂಡ್ ಬಂದ್ರಿ. ಪೀಠಿಕೆ ಬಹಳ ಚೆನ್ನಾಗಿ ತಗೊಂಡ್ ಬಂದ್ರಿ. ನಿರ್ಲಿಪ್ತತೆ ಅನ್ನೋದನ್ನ ಕೃಷ್ಣ ಕೃಷ್ಣನ ಭಾಗವತದಲ್ಲಿ ಇರ್ಬೋದು, ಅವನ ನಿರ್ಲಿಪ್ತತೆಯನ್ನು ನಾವು ನೋಡ್ಬೋದು ಅಂತ ನೀವು ಹೇಳ್ತಾ ಹೋದ್ರಿ. ಹಾಗೆ ಲೌಕಿಕವಾದ ಯಾವುದೇ ವಸ್ತು ವಿಷಯ ನಮ್ಗೆ ನಾವೊಂದು ಏನೊಂದು ತಗೊಂಡ್ರೆ ನಮ್ಗದು ಖುಷಿ ನಾಳೆ ಖಂಡಿತ ನಮ್ಗದು ದುಃಖ ಕೊಟ್ಟೆ ಕೊಡುತ್ತೆ ಅನ್ನೋದನ್ನ ಕೃಷ್ಣ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದಾರೆ. ಲೌಕಿಕದ ಯಾವುದೇ ವಸ್ತು ಇರ್ಲಿ, ವಿಷಯ ಇರ್ಲಿ ಅನ್ನೋದನ್ನ ನೀವು ಅದರ ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗೆ ಭಕ್ತಿಯ ಮೊರೆ ಹೋದ್ರೆ ಮಾತ್ರ ನಾವು ಆತ್ಮಜ್ಞಾನದ ಕಡೆಗೆ ಹೋಗ್ಬಹುದು ಅಂತ. ಹಾಗೆ ನಾರದರ ಭಕ್ತಿ ಸೂತ್ರದ ಬಗ್ಗೆ ನೀವು ಅದ್ರ ಬಗ್ಗೆ ಉಪನ್ಯಾಸಗಳನ್ನ ಕೂಡ ಮಾಡಿ ಏನು ಪ್ರಶಸ್ತಿಗಳನ್ನ ಕೂಡ ಪಡ್ಕೊಂಡಿದ್ದೀರಿ ಅಂತ ನಿಮ್ಮ ಪ್ರೊಫೈಲ್ ನಲ್ಲಿ ಹಾಕಿದ್ರಿ. ಹಾಗೆ ನಾರದ್ರ ಭಕ್ತಿ ಅಂತ ಬಂದಾಗ ನಾರದರು ವಿಚಾರ ಬರುತ್ತೆ. ಅವ್ರ ಭಕ್ತಿಯಿಂದನೇ ಅವರು ಆ ಬ್ರಹ್ಮನ ಮಾನಸ ಪುತ್ರರಾಗಿ ಮತ್ತೊಂದು ಜನ್ಮವನ್ನು ಪಡ್ಕೊಳ್ಳಿಕ್ ಸಾಧ್ಯ ಆಗುತ್ತೆ ಅಂತ. ಹಾಗೆ ನನಗೆ ಇನ್ನೊಂದು ಇಲ್ಲಿ ಇಷ್ಟ ಆಗಿದ್ದು, ನೀವು ಆ ನಂಬಿಕೆ ಅನ್ನೋ ವಿಚಾರ ಬಂದಾಗ ಹಾಲು ಮಾರು ಹುಡುಗಿ ಬಗ್ಗೆ ಹೇಳಿದ್ದು. ಅವಳು ಎಷ್ಟು ಅವರ ಒಂದು ಆ ಪುರೋಹಿತರ ಮಾತಿನಲ್ಲಿ ನಂಬಿಕೆ ಇಟ್ಟು ನೀರಿನ ಮೇಲೆ ನಡ್ಕೊಂಡು ಬಂದ್ಲು ಅಂತಂದ್ರೆ ಅವಳಿಗೆ ಅನ್ಸಿರುತ್ತೆ ಅವ್ರು ಹೇಳಿದ ಮಾತು ಸತ್ಯ. ಇವತ್ತು ನಮ್ಗೆ ಏನಾಗುತ್ತೆ ಅಂದ್ರೆ ಯಾರೋ ನಮ್ ಸಾವಿರಾರು ಜನರನ್ನ ಏನೇನೋ ಕೇಳಿಕ್ ಹೋಗ್ತೇವೆ, ಬಟ್ ನಮ್ಗೆ ನಮ್ಮೊಳಗೆ ನಮ್ಗೆ ನಂಬಿಕೆ ಇಲ್ಲ. ಓ ಅವ್ರು ಹೇಳಿದ ಹೌದಾ ಅಲ್ವೋ ಯಾರಿಗ್ ಗೊತ್ತು, ಆ ಗುರುಗಳು ಹೇಳಿದಾರೆ ಆದ್ರೆ ಅದು ನನಗ್ ಆಗ್ಬೇಕಲ್ಲ. ಈ ತರದ ಒಂದು ಅರ್ಧ ಆಚೆಯೂ ಈಚೆ ಇಲ್ಲ. ಅದು ಡಿ ವಿಜಯ್ ಅವರು ಹೇಳ್ತಾರೆ ಒಂದ್ ಕಡೆ, ನಂಬಿದನು ಪ್ರಹ್ಲಾದ ನಂಬದಿರ್ದೊಡೆ ಇವನು ಹಿರಣ್ಯಕಶ್ಯಪು ಅಂತ ಹೇಳಿ ಹೇಳ್ತಾರೆ. ಹಿರಣ್ಯಕಶ್ಯಪು ನಂಬಿಲ್ಲ ಅಂದ್ರೆ ಕಂಪ್ಲೀಟ್ ನಂಬಿಲ್ಲ, ಅವನಿಗೂ ದರ್ಶನ ಆಯ್ತು ನರಸಿಂಹಂದು. ಪ್ರಹ್ಲಾದ ಕಂಪ್ಲೀಟ್ ನಂಬಿದ್ದ, ಅವನಿಗೂ ದರ್ಶನ ಆಯ್ತು. ನಂಬದಿದ್ರೆ ಕಂಪ್ಲೀಟ್ ನಂಬದಿದ್ರು ದರ್ಶನ ಆಗತ್ತೆ. ಅಂದ್ರೆ ಒಂದು ಕಂಪ್ಲೀಟ್ ನಂಬದಲ್ಲ, ನಂಬಕ್ ಆಗಲ್ಲ ಅಂತಿಲ್ವಲ್ಲ, ನಾವು ಮಧ್ಯದಲ್ಲಿ ಇದ್ಬಿಟ್ಟಿದೀವಿ. ಅದೇ ಸಿಂಬಳದ ನೊಣ ನೀನು ಮಂಕುತಿಮ್ಮ ಅಂತಾರೆ. ಈ ಸಿಂಬಳ ಅಂದ್ರೆ ಗೊತ್ತಿರ್ಬೋದು, ಅಲ್ಲಿ ಸಿಕ್ಕಾಕೊಂಡು ಹೇಳಕ್ಕೂ ಆಗಲ್ಲ. ಆತರ ಪರಿಸ್ಥಿತಿ ನಮ್ದೆಲ್ಲ. ಪೂರ್ತಿ ನಂಬಿಕೆ ಇಲ್ಲ. ಅದನ್ನ ಡಿ ವಿಜಯ್ ಅವರು ಹೇಳ್ತಾರೆ ಕಗ್ಗದಲ್ಲಿ. ಹಾಗೆ ಈ ಹುಡುಗಿಯ ನಂಬಿಕೆ ಹೇಗಿತ್ತು ಅಂದ್ರೆ ಅವರು ಸಂಸಾರ ಸಾಗರವನ್ನೇ ದಾಟಿಸಿದವ್ರು. ಇದನ್ನ ದಾಟಿಸದೇ ಇರ್ತಾನ ಭಗವಂತ ಅಂತ ಹೇಳಿದಾಗ ಅವಳು ದಾಟ್ಕೊಂಡ್ ಬರ್ತಾಳೆ ಅಂತ ಹೇಳಿದ ಆ ಒಂದು ಕತೆ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಆ ನಂತರದಲ್ಲಿ ಅಮ್ಮನವರ ಒಂದು ವರ್ಣನೆ ಈಗ ಪ್ರಸ್ತುತ ಅಂತ ನಾನು ಆಗ್ಲೇ ಹೇಳಿದೆ. ಯಾಕೆಂದ್ರೆ ಈಗ ತಾನೇ ಅವ್ರು ಜಯಶ್ರೀ ಅವ್ರು ಕೇಳಿದಾಗೆ ನಾವ್ ಎಷ್ಟು ಈಗ ಧ್ಯಾನ ಶ್ಲೋಕ ಹೇಳುವಾಗ ಅಮ್ಮನವ್ರನ್ನ ಪರಿಪೂರ್ಣ ಕಲ್ಪನೆ ಮಾಡ್ಕೊಂಡು ಅಮ್ಮನವ್ರನ್ನ ಮೊಳಗೆ ಇಳಿಸ್ಕೊಂಡು ಕೂತ್ಕೊಂಡ್ರು ಕೂಡ 1000 ಆಗುವಷ್ಟೊತ್ತಿಗೆ ನಮ್ಮ ಮನಸ್ಸು 108 ವಿಚಾರಕ್ಕೆ ಹೋಗ್ಬಿಟ್ಟು 1000 ವಿಚಾರಗಳಿಗೆ ಹೋಗ್ಬಿಟ್ಟಿರುತ್ತೆ. ಅಂತಲ್ಲಿ ನೀವು ಅಮ್ಮನವರ ವರ್ಣನೆ ಮಾಡಿದ ರೀತಿ ತುಂಬಾ ಅದ್ಭುತವಾಗಿತ್ತು. ಅರುಣಾಂಕರಣ ಇದೆಯಲ್ಲ, ಆ ಶ್ಲೋಕ ಹೇಳುವಾಗ ಅಮ್ಮನವರೇ ಇಳಿದು ಬರುವಷ್ಟು ರೀತಿ. ಅಂದ್ರೆ ಈಗ ಯಾರೆಲ್ಲ ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಆ ಶ್ಲೋಕ ಅದನ್ನ ಹೇಳುವಾಗ ಬಹುಶಃ ನೀವು ಹೇಳಿದ ಅಮ್ಮನವರ ಬಾಲ ಸೂರ್ಯನ ವರ್ಣನೆ ಏನಿದೆ ಅದೆಲ್ಲ ಅವ್ರಿಗೆ ಒಂದು ಕಲ್ಪನೆ ಬರೋ ರೀತಿಯಲ್ಲಿ ನೀವು ಅದ್ಭುತವಾಗಿ ಹೇಳಿದ್ರಿ. ಹಾಗೆ ಎಲ್ಲವನ್ನೂ ಕೊಡ್ತಾಳೆ ಅಮ್ಮನವ್ರಿಗೆ, ನೀವು ಶರಣಾದ್ರೆ ಸಾಕು ಅನ್ನೋ ವಿಚಾರವನ್ನ ಹೇಳ್ತಾ ಅದು ನಮ್ಗೆ ಇಲ್ಲಿ ಪ್ರಸ್ತುತ ವಿಚಾರ ಕೂಡ ಆಗಿದೆ. ಲಲಿತಾ ಸಹಸ್ರನಾಮ ಪಾರಾಯಣ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಒಂದು ಉಪನ್ಯಾಸ ಕಾರ್ಯಕ್ರಮ ಭಗವದ್ಗೀತೆ ಮತ್ತು ಈ ಅಮ್ಮನವರ ಒಂದು ವಿಚಾರವನ್ನು ಒಳಗೊಂಡು ಭಕ್ತಿ, ಈ 3 ವಿಚಾರ ಒಳಗೊಂಡು ತುಂಬಾ ಚೆನ್ನಾಗಿ ಮೂಡಿ ಬಂತು. ಹಾಗೆ ಕೆಲವು ಪ್ರಶ್ನೆಗಳು ಕೂಡ ತುಂಬಾ ಚೆನ್ನಾಗಿ ನಿಮ್ಗೆ ನಮ್ಮ ಶ್ರೀಮಠದ ಪರವಾಗಿ ಹಾಗೂ ಜ್ಞಾನವಾಹಿನಿ ಚಾನೆಲ್ ಹಾಗೆ ಸ್ವಾಮೀಜಿಗಳಿಗೆ ನಮ್ಮ ಸ್ವಾಮೀಜಿಗಳಿಗೆ ನಮಸ್ಕಾರವನ್ನು ಹೇಳ್ತಾ ಮುಗಿಸ್ತಾ ಇದ್ದೀನಿ. ಮುಂದೆ ಇನ್ಯಾವುದೋ ಒಂದು ವಿಚಾರ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಯಾವತ್ತಾದ್ರೂ ಸಾಧ್ಯ ಆದ್ರೆ ಮತ್ತೊಂದ್ಸರ್ತಿ ಸೇರೋಣ. ಹಾಗೆ ಇವತ್ತು ಪ್ರಾರ್ಥನೆ ಮಾಡಿರ್ತಕ್ಕಂಥ ಕುಮಾರಿ ಧನ್ವಿ ಹೆಬ್ಬಾರ್ ಅವ್ರಿಗೂ, ಹಾಗೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥವ್ರು ಜಯಶ್ರೀ ಅವರಿರ್ಬೋದು, ವಿಜಯ ಅವರು ಇರ್ಬೋದು, ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ಶ್ರೋತೃಗಳಾಗಿ ಯಾರೆಲ್ಲ ಭಾಗವಹಿಸಿ ಇಷ್ಟೊತ್ತು ಈ ಒಂದು ಉಪನ್ಯಾಸವನ್ನು ಕೇಳಿಸ್ಕೊಂಡಿದ್ರೆ ತಮ್ಗೆ ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಗೀತಾ ರಮೇಶ್ ಅವರಿಗೆ ಪರಮ ಪೂಜರ ಅನುಗ್ರಹ ನಿರಂತರವಾಗಿರ್ಲಿ, ಶಾರದಾ ಲಕ್ಷ್ಮೀ ನರಸಿಂಹರ ಕೃಪೆ ನಿರಂತರವಾಗಿದ್ದು ಇನ್ನು ಹೆಚ್ಚಿನ ರೀತಿಯಲ್ಲಿ ಇಂತಹ ಉಪನ್ಯಾಸ ಕಾರ್ಯಕ್ರಮಗಳನ್ನು ಕೊಡೋದ್ರ ಮೂಲಕ ಜನರನ್ನು ಈ ಒಂದು ಸನ್ಮಾರ್ಗದ ಕಡೆ ಕರ್ಕೊಂಡು ಬರೋ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಾ. ಅದು ಇನ್ನಷ್ಟು ಹೆಚ್ಚಾಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಶಾಂತಿ ಮಂತ್ರವನ್ನು ಹೇಳ್ಬೋದಾ ಗೀತಾ ರಮೇಶ್ ಅವರೇ? ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ.
ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ವಾರ ಇನ್ನೊಂದು ವಿಷಯದೊಂದಿಗೆ ಇನ್ನೊಬ್ಬ ಬೇರೆ ಉಪನ್ಯಾಸಕರೊಂದಿಗೆ ಮತ್ತೆ ಭೇಟಿಯಾಗೋಣ. ಮತ್ತೊಮ್ಮೆ ನಮಸ್ಕಾರ ಅಮ್ಮ. ನಮಸ್ಕಾರ. ಅಮ್ಮುಗೆ ರೊಟ್ಟಿ ಮಾಡ್ತಾರೆ.